ವೈಸ್ ಮ್ಯಾನ್ ಯಾರವ? ಪೈಲಟ್ ಅಲ್ಲ, ವೈಸ್ ಮ್ಯಾನ್ ಮೇನ್ ಕಮಾಂಡರ್ ನೋಡ್ರಿ. ವೈಸ್ ಮ್ಯಾನ್ ಮೇನ್ ಕಮಾಂಡರ್. ಗ್ಲೋರಿ ಬ್ಲಾಕ್ ಅದ ನೋಡ್ರಿ ಪೈಲಟ್ ಅವ. ಗ್ಲೋರಿ ಗ್ಲೋವರ್ ಅದ ನೋಡ್ರಿ ಬ್ಲಾಕ್ ಅವ ವಿಕ್ಟರ್ ಗ್ಲೋವರ್ ಅವ್ರು ಪೈಲಟ್ ಅದಾರ. ಇನ್ನೊಬ್ರು ಮಿಷನ್ ತಜ್ಞರು ಇಬ್ರು ಯಾರು ಅದಾರ? ಕೃಷ್ಣ ಕೋಚ್. ಇನ್ನೊಬ್ರು ಹ್ಯಾನ್ಸನ್ ಕಾಯಿಲೆ ಅಂದಿದ್ದೇವಲ್ಲ ಕುಷ್ಠರೋಗ. ಹ್ಯಾನ್ಸನ್ ಒಂದ್ ನೆನ್ಬಿಡು. ಹ್ಯಾನ್ಸನ್ ಒಬ್ರು, ಇವ್ರು ಕೃಷ್ಣ ಕೋಚ್, ಇಬ್ರು ಮಿಷನ್ ತಜ್ಞರು. ಇದು ಪೈಲಟ್ ಅಂತಂದ್ರೆ ಯಾರ? ಗ್ಲೋವರ್, ವಿಕ್ಟರ್ ಗ್ಲೋವರ್ ಅವರು ಪೈಲಟ್. ಮತ್ ಇವ್ರ ಕಮಾಂಡರ್ ಅಂತಂದ್ರ ವೈಸ್ ಮ್ಯಾನ್ ಅವರು ಕಮಾಂಡರ್. ರೈಡ್ ವೈಸ್ ಮ್ಯಾನ್ ಅವರು ಕಮಾಂಡರ್ ಆಗ್ಯಾರ ನೋಡ್ರಿ. ಜನಗಣತಿದ ಬಗ್ಗೆ ಹೇಳತ್ತಿದ್ವಿ, ಇಲ್ಲೇ ಕಂಪ್ಲೀಟ್ ಆಯ್ತಲ್ಲ. ಜನಗಣತಿ 2 ಬಿಡುಗಡೆ ಮಾಡ್ಯಾರ ಹೌದಲ್ಲ. ಅಲ್ಲಿ ಜನಗಣತಿಯನ್ನು 4 ಡಿಜಿಟಲ್ ಪರಿಕರಗಳ ಮೂಲಕ ಮಾಡತ್ತಾರ ನೋಡ್ರಿ. ಡಿಜಿಟಲ್ ಜನಗಣತಿಯನ್ನು. ಈ ಡಿಜಿಟಲ್ ಜನಗಣತಿ ಮಾಡಕ ಹೆಚ್ಚಿನ ಪ್ರಮಾಣದಲ್ಲಿ ಅಂದ್ರ ಯಾರ ಸಹಾಯವನ್ನು ತಗೊಂಡಾರ? ಯಾವ ಸಂಸ್ಥೆದು? ನಮ್ ಸಿಡ್ಯಾಕ್ ಐತಲ್ಲ, ಈ ಡಿಜಿಟಲ್ ಜನಗಣತಿ ಮಾಡಕ ಅತ್ಯಂತ ಮುಖ್ಯವಾಗಿ ಹೆಲ್ಪ್ ಮಾಡತ್ತಿ ಸಿಡ್ಯಾಕ್ದವ್ರು ನೋಡ್ರಿ. ಇದನ್ನ ಡಿಜಿಟಲ್ ಜನಗಣತಿ ಪ್ರಾರಂಭ ಮಾಡ್ಯಾರ. 4 ಪರಿಕರದಲ್ಲಿ ಮಾಡ್ತೀವಿ. ಮೊದಲೇದ ಮನೆ ಪಟ್ಟಿ ಸ್ವೀಕರಿಸೋದ್ರ ಮೂಲಕ. ಎರಡನೇದು HLO ಮೊಬೈಲ್ ಅಪ್ಲಿಕೇಶನ್ ಅಂತ ಒಂದು ಬಿಡುಗಡೆ ಮಾಡ್ಯಾರ. HLO ಮೊಬೈಲ್ ಅಪ್ಲಿಕೇಶನ್. HLO ಅಂತಂದ್ರೆ ಏನು? ಹೌಸ್ ಲಿಸ್ನಿಂಗ್ ಆಪರೇಷನ್ ಅಂತ ಬರ್ತೈತೆ ನೋಡ್ರಿ. ಹೌಸ್ ಲಿಸ್ನಿಂಗ್ ಆಪರೇಷನ್ ಅಂತೇಳಿ ಈ HLO ಮೊಬೈಲ್ ಅಪ್ಲಿಕೇಶನ್ ಒಂದು ಬಿಡುಗಡೆ ಮಾಡ್ಯಾರ. ಇದು ಗಣತಿಗೋಸ್ಕರ. ಅದ್ರ ಮೂಲಕ ಇದು ಮಾಡ್ಬೋದು. ಸ್ವಯಂ ಗಣತಿ ಪೋರ್ಟಲ್ ಈ ಜನಗಣತಿ ಯಾವ ಮಿನಿಸ್ಟ್ರಿ ಅಂಡರ್ ಬರ್ತೈತಿ? ಈ ಹೋಮ್ ಮಿನಿಸ್ಟ್ರಿ ಐತಿ ನೋಡ್ರಿ. ಈ ಹೋಮ್ ಮಿನಿಸ್ಟರ್ ಅವರು ತಮ್ಮ ವೆಬ್ಸೈಟ್ ಒಳಗ ಒಂದು ಸ್ವಯಂ ಗಣತಿ ಒಂದು ಪೋರ್ಟಲ್ ಅನ್ನು ಹಾಕ್ತಾರ. ಅದರ ಮೂಲಕ ನಿಮ್ ಮನ್ಯಾಗ ಯಾರ್ಯಾರು ಇದ್ರಿ ಅಂತ ಹೇಳಿ ಅದ್ರ ಮೂಲಕ ನೀವು ಸ್ವಯಂ ಆಗಿ ಆ್ಯಡ್ ಮಾಡ್ಕೋಬಹುದು. ಅದು ಸ್ವಯಂ ಗಣತಿ ಪೋರ್ಟಲ್ ಮೂಲಕ ಮಾಡತ್ತಾರ. ಒಂದು ಜನಗಣತಿ ನಿರ್ವಹಣೆ ಮತ್ತು ಮೇಲ್ವಿಚಾರಣೆ ವ್ಯವಸ್ಥೆ ಮೂಲಕ ನಿಮ್ ಮನೆಗೆ ಬಂದು ಹಂಗ ಯಾರ್ಯಾರು ಅದ್ರಪ್ಪ, ಎಷ್ಟು ಮಕ್ಳು ಅದ್ರಿ, ಎಷ್ಟು ಗಂಡ ಎಷ್ಟು ಹೆಣ್ಣು ಎಷ್ಟು ಅದೆಲ್ಲ ಹೇಳ್ತಾರ ನೋಡ್ರಿ. ಅದೆಲ್ಲ ಮಾಡೋದ್ರ ಮೂಲಕ 4 ಮಾಡ್ತಾರ ನೋಡ್ರಿ. ಒಂದೇದು ಅದ್ರ ಮೂಲಕ ಮನೆ ಪಟ್ಟಿ ಅದು ಏನಂತೀವಿ ಮನೆ ಪಟ್ಟಿ ಬ್ಲಾಕ್ ಕ್ರಿಯೇಟೇಷನ್ ಮೂಲಕ. ಇನ್ನೊಂದು ಯಾವ ಅಪ್ಲಿಕೇಶನ್ ಅಂತಂದೆ? HLO ಅಪ್ಲಿಕೇಶನ್ ಮೂಲಕ. ನೆಕ್ಸ್ಟ್ ಇನ್ನೊಂದು ಸ್ವಯಂ ಗಣತಿಯ ಮೂಲಕ. ಇನ್ನೊಂದು ಅಂದ್ರ ಇದು ಬರೋದು ಏನಂತೀವಿ ಜನಗಣತಿಯ ನಿರ್ವಹಣೆ ಮೇಲ್ವಿಚಾರಣಕರು ಬಂದು ಸ್ವೀಕರಿಸೋದು. ಇದರ 4 ಹಂತದಲ್ಲಿ ಈ ಜನಗಣತಿಯನ್ನು ಮಾಡತ್ತಾರ ನೋಡ್ರಿ. ಮೊದಲ ಜನಗಣತಿ ಡಿಜಿಟಲ್ ಜನಗಣತಿ. ಈ 2027ರ ಡಿಜಿಟಲ್ ಜನಗಣತಿಯ ರಾಯಭಾರಿಯಾಗಿ ಯಾರಾದಾರ? ಸುದರ್ಶನ್ ಪಟ್ನಾಯಕ್ ಅವರದಲ್ಲ. ಸುದರ್ಶನ್ ಪಟ್ನಾಯಕ್ ಅವರು ಇವ್ರು ರಾಯಭಾರಿಯಾಗಿ. ಯಾರು ಇವ್ರು? ಚಿತ್ರಕಾರ ಅಲ್ಲ, ಮರಳು ಶಿಲ್ಪಿ ಅನ್ಬೇಕು. ಚಿತ್ರಕಾರ ಬೇರೆ, ಮರಳು ಶಿಲ್ಪಿ ಬೇರೆ. ಸ್ಯಾಂಡ್ ಆರ್ಟಿಸ್ಟ್ ಅವರು ಅದರ. ಇವ್ರು ಯಾವ ರಾಜ್ಯದವ್ರು ಇವ್ರು? ಒಡಿಶಾ ಹೌದಲ್ಲ. ಸುದರ್ಶನ್ ಪಟ್ನಾಯಕ್ ಅವರು ಒಡಿಶಾದವರು. ಏನ ಜನಗಣತಿ ಮಾಡೋದು 226 ಅಲ್ಲ ಸಾರಿ 246 ಸಾರಿ 246 ನೋಡ್ರಿ. 246 33 ಕ್ವಶನ್ಸ್ ಇರ್ತಾವ. 33 ಕ್ವಶನ್ಸ್ ಕೇಳೋದ್ರ ಮೂಲಕ ಇದು ಮಾಡ್ತಾರ. ಏನು ಅದ ಇವ ಮುಂದ್ ಬರ್ದ ಅಂದ್ರ ಒಂದ್ ಪೋರ್ಟಲ್ ಬಿಡುಗಡೆ ಮಾಡ್ತಾರ. ಸ್ವಯಂ ಗಣತಿ ಪೋರ್ಟಲ್ ಐತಿ ನೋಡ್ರಿ. ಅದ್ರಾಗ 33 ಕ್ವಶನ್ಸ್ ಕೇಳ್ತಾರ. ಎದ್ರದ್ದು? ಯಾರು ಮಾಡ್ಯಾರ? ಅಧ್ಯಕ್ಷರು ಯಾರ್ರಿ ಇದ್ರದ? 2027ರ ಜನಗಣತಿ ಅಧ್ಯಕ್ಷರು ಯಾರ? ಸುಮ್ಮ ಏನ್ರ ಮುತ್ತುಂಜಯ ಮಹಾಪಾತ್ರ ಅಧ್ಯಕ್ಷ ಅಲ್ಲ ಮತ್ತ ಮತ್ ಮಹಾಪಾತ್ರ ಸುಮ್ ಹುಚ್ಚರಂಗ ಗೊತ್ತಿಲ್ಲ ಅಂತ ಹೇಳಿ ಹೇಳ್ಬೇಡ್ರಿ. ಇಲ್ಲಿ 2027 ಬ್ರ್ಯಾಂಡ್ ರಾಯಭಾರಿಗೆ ಸುದರ್ಶನ್ ಪಟ್ನಾಯಕ್ ಅವ್ರಿಗೆ ಯಾರು ನೋಡ್ರಿ. ಈ ಸುದರ್ಶನ್ ಪಟ್ನಾಯಕ್ ಪದ್ಮಶ್ರೀ ಪ್ರಶಸ್ತಿ ಯಾವಾಗ ಕೊಡ್ತಾರ? ಪದ್ಮಶ್ರೀ 2014 ನೋಡ್ರಿ. 2014ಕ್ಕ ಇವ್ರಿಗೆ ಪದ್ಮಶ್ರೀ ಪ್ರಶಸ್ತಿ ನೀಡ್ತಾರ ನೋಡ್ರಿ. ಎಷ್ಟನೇ ಗಣತಿ ಇದು? ಟೋಟಲ್ 16ನೇದು. ಎಷ್ಟನೇ? ಮೊದಲ ಡಿಜಿಟಲ್ ಹೌದಲ್ಲ. ಮೊದಲ ಡಿಜಿಟಲ್ ಗಣತಿ. ಟೋಟಲ್ ಸ್ವಾತಂತ್ರ್ಯ ನಂತರ ಎಷ್ಟನೇದು? 8ನೇದು. ಸ್ವಾತಂತ್ರ್ಯ ನಂತರ ಮೊದಲ ಬಾರಿಗೆ ಜನಗಣತಿ ಯಾವಾಗ ಪ್ರಾರಂಭ ಆಗತ್ತ? 1872ರಲ್ಲಿ. 72ರಲ್ಲಿ ಮಿಯೋ ಕಾಲದಲ್ಲಿ ಮೊದಲ ಬಾರಿ. ಅಂದ್ರೆ ಸರಿಯಾಗಿ ಮಾಡಲ್ಲ, ಒಟ್ಟ ಮಿಯೋ ಕಾಲದಲ್ಲಿ ಪ್ರಾರಂಭ ಆಗುತ್ತೆ 1872. ಆಮೇಲೆ ರಿಪ್ಪನ್ ಕಾಲದಲ್ಲಿ ಸರಿಯಾಗಿ 81ರಿಂದ 10 ವರ್ಷಕ್ಕೊಮ್ಮೆ ಮಾಡ್ತಾ ಬರ್ತಾರ. ಇದು ಜನಗಣತಿ ಬಗ್ಗೆ ಇಷ್ಟು ಇರ್ಲಿ. ಅದು ಬಜೆಟ್ದಾಗ ಇಟ್ಟಿದಂದ್ರೆ 11,718 ಕೋಟಿ ನೋಡ್ರಿ. 11,718.24 ಕೋಟಿ. 11,718.24 ಕೋಟಿ ನೋಡ್ರಿ. ಇಷ್ಟ ಬಜೆಟ್ ಅನ್ನ ಇಲ್ಲಿ ಇಟ್ಟಾರ ನೋಡ್ರಿ. 11718 ಅಂತ ಹೇಳಿ 1178 ಮಧ್ಯದಲ್ಲಿ ಒಂದಿಸಿ 11718. ಹಂಗೆ ನೆನಪಿಟ್ಕೋತಾರ ಕೆಲವು ನಡಿತೈತಿ. ಇಲ್ಲಿ ನೋಡ್ರಿ ನೆಕ್ಸ್ಟ್ ನೋಡ್ರಿ 2025ನೇ ಸಾಲಿನ 60ನೇ ಜ್ಞಾನಪೀಠ ಪ್ರಶಸ್ತಿಯನ್ನು ಕೊಟ್ಟರ ಹೌದಲ್ಲ. 60ನೇ ಜ್ಞಾನಪೀಠ ಯಾರಿಗೆ ಕೊಟ್ಟಾರ?
ವೈರಮುತ್ತು ಅವರಿಗೆ 60ನೇ ಜ್ಞಾನಪೀಠ ಪ್ರಶಸ್ತಿಯನ್ನು ಕೊಟ್ಟಾರ. ಇವ್ರದ್ದು ಕಾದಂಬರಿ ಇದು ಯಾವ್ದ ಅದ ಯಾವ ಭಾಷೆದವ್ರು ಇವ್ರು? ತಮಿಳ್ದು ಎಷ್ಟನೇ ಪ್ರಶಸ್ತಿ? ಮೊದಲನೇದವ್ರು ಯಾರ? ಅಖಿಲನ್. ಎರಡನೇದವ ಜಯಕಾಂತ್. ಮೊದಲ ಅಖಿಲನ್, ಎರಡನೇ ಜಯಕಾಂತ್, ಮೂರನೇದವ್ರು ವೈರಮುತ್ತು ನೋಡ್ರಿ. ವೈರಮುತ್ತು ಅವರಿಗೆ ಎಷ್ಟು ರಾಷ್ಟ್ರೀಯ ಪ್ರಶಸ್ತಿ ದೊರಕ್ಯಾವ? 7 ರಾಷ್ಟ್ರೀಯ ಪ್ರಶಸ್ತಿ. ಮೊನ್ನೆ 10 ಕೊಟ್ಟು ಆಪ್ಷನ್ದಾಗ 10 ಕೊಟ್ಬಿಟ್ರ ಅವ್ರು. 7 ರಾಷ್ಟ್ರೀಯ ಪ್ರಶಸ್ತಿ ದೊರ್ತಾವ. ಮತ್ತ ಇವನಿಗೆ ಇವ್ರು ಮತ್ತೆ ಇದೊಂದು ಫೇಮಸ್ ಒಂದು ಹಾಡ್ ಐತಿ ಇವ್ರದ್ದು. ಇದು ವರೈ ಪೊನಾಲ್ ಮುತ್ತು ಅಂತ ಹೇಳಿ. ನೆಕ್ಸ್ಟ್ ಪದ್ಮಶ್ರೀ ಮತ್ತು ಪದ್ಮಭೂಷಣ ಪ್ರಶಸ್ತಿಯನ್ನು ಕೊಡ್ತಾ ಬರ್ತಾರ ನೋಡ್ರಿ ಇವ್ರಿಗೆ. ಪದ್ಮಶ್ರೀ ಮತ್ತು ಪದ್ಮಭೂಷಣ ಪ್ರಶಸ್ತಿಯನ್ನು ಕೊಡ್ತಾರ. ವೈರಮುತ್ತು ಅವರು ತಮಿಳು ಸಾಹಿತ್ಯ 3ನೇ ಜ್ಞಾನಪೀಠ ಪ್ರಶಸ್ತಿ. ಜ್ಞಾನಪೀಠ ಪ್ರಶಸ್ತಿ 61ಕ್ಕೆ ಸ್ಥಾಪನೆ ಆಗತ್ತಲ್ಲ. ಯಾರು ಸ್ಥಾಪನೆ ಮಾಡ್ತಾರ? ಸಾವು ಜೈನರವರು ಇದನ್ನ ಸ್ಥಾಪನೆ ಮಾಡ್ತಾ ಬರ್ತಾರ. ಮೊದಲ ಬಾರಿಗೆ ಯಾವಾಗ ನೀಡುತ್ತಾರ ಇದನ್ನ? 65ರಿಂದ ಜಿ ಶಂಕರ್ ಕುರುಪ್ ಅವರಿಗೆ ನೀಡಿದಾರೆ. ಮೊದಲ ಮಹಿಳೆ ಆಶಾಪೂರ್ಣದೇವಿ ಯಾವಾಗ ಕೊಡ್ತಾರ? 1976 ಹೌದಲ್ಲ. 1976ದಾಗ ಆಶಾಪೂರ್ಣದೇವಿ ಕೊಡ್ತಾರೆ. ಎಷ್ಟು ಭಾಷೆ ಕೊಡ್ತಾರೆ ಇದು? 22+1. ಅದು ಕೇಂದ್ರ ಸಾಹಿತ್ಯ. ಅದು ಅಲ್ಲಿ ಕೇಂದ್ರ ಸಾಹಿತ್ಯ 22+2 ಅಂದ್ರೆ 24. ಇದು ಕೇವಲ 22+1 ನೋಡ್ರಿ. 22+. ಇಂಗ್ಲೀಷ್ ಒಂದು ಸೇರ್ಸಾರ, ರಾಜಸ್ಥಾನಿ ಕೊಡಲ್ಲ. ಮತ್ತೆ ರಾಜಸ್ಥಾನಿ ಅದ್ರಾಗ ಕೇಂದ್ರ ಸಾಹಿತ್ಯ ಒಳಗ ರಾಜಸ್ಥಾನಿಗೂ ಕೊಡ್ತಾರ ನೋಡ್ರಿ. ನೆಕ್ಸ್ಟ್ ಈ ಅತಿ ಹೆಚ್ಚು ಜ್ಞಾನಪೀಠ ಪ್ರಸಿದ್ಧ ಭಾಷೆ 2ನೇದು ಕನ್ನಡ ಹೌದಲ್ಲ. ಹಿಂದಿ ಎಷ್ಟು ಪಡೆದೈತಿ? ಕನ್ನಡ 8. ಇದು 59ನೇ ಜ್ಞಾನಪೀಠ ಯಾರಿಗೆ ಕೊಟ್ಟಾರ? ವಿನೋದ್ ಕುಮಾರ್ ಶುಕ್ಲಾ ಹೌದಲ್ಲ. ಛತ್ತೀಸ್ಗಢ ಮೊದಲ ಜ್ಞಾನಪೀಠ ನೋಡ. ರಾಜ್ಯಕ್ಕೆ ಸಲ್ಲಿರ್ತಕ್ಕಂಥ ಮೊದಲ ಜ್ಞಾನಪೀಠ ಛತ್ತೀಸ್ಗಢ ವಿನೋದ್ ಕುಮಾರ್ ಶುಕ್ಲಾ. ಏನ್ ರಾಂಗ್ ಆತ? ಏನ್ ರಾತ? ರಾಂಗ್ ಆಗೈತೇನ? ಅದು ಮೊದಲ ರಾಮ್ಸಾರ್ ಕೋಪ್ರಾ. ಛತ್ತೀಸ್ಗಢದ ಮೊದಲ ರಾಮ್ಸಾರ್ ತಾಣ ಅಂತಂದ್ರ ಕೋಪ್ರಾ ನೋಡ್ರಿ. ಕೋಪ್ರಾ ಜಲಾಶಯ ಅಂತ ಬರ್ತೈತಿ ನೋಡ್ರಿ. 100ನೇದು ಯಾವ್ದು? 100ನೇ ರಾಮ್ಸಾರ್ ತಾಣ ಈಗ ಉತ್ತರ ಪ್ರದೇಶದ ಜಯಪುರ. ಇನ್ನೊಂದ್ ಹೆಸರೇನ್? ಜಯಪ್ರಕಾಶ್ ನಾರಾಯಣಕ್. ಅದು ಇನ್ನೊಂದ್ ಹೆಸರು ನೆನ್ಪಿಟ್ಕೋಬೇಕ. ಜಯಪ್ರಕಾಶ್ ನಾರಾಯಣ್ ಕೊಡಲ್ಲ. ಇನ್ನೊಂದ್ ಹೆಸರು ಏನೈತಿ ನೋಡೋದು ಜಯಪ್ರಕಾಶ್ ನಾರಾಯಣದ? ಯಾರದಾರ? ಫಕ್ರುದ್ದೀನ್ ಅಲ್ಲ ಅಲ್ಲೋ. ಯಾರದಾರ್ರಿ? 100ನೇ ರಾಮ್ಸಾರ್ ಸೈಟ್. 100ನೇದು ಗೊತ್ತಿಲ್ಲ? ನಾ ಮಾತಾಡೋ ಕೇಳ್ತೈತೆ ಹೋಗಲ್ಲ. 100ನೇದು ರಾಮ್ಸಾರ್ ಸೈಟ್ ಯಾವ್ದ್ರಿ? ಉತ್ತರ ಪ್ರದೇಶದ ಜಯಪ್ರಕಾಶ್ ನಾರಾಯಣ. ಮತ್ತೊಂದ್ ಹೆಸರು ಆಮೇಲೆ ಹೋಗಿ ಓದ್ಕೋರಿ. ಇಲ್ಲಿ ಹಾರ್ಮುಜ್ ಬಂದರಿನಿಂದ ಇತ್ತೀಚೆಗೆ ಅಂದ್ರೆ ಏನೈತಿ, ಈ ಹಾರ್ಮುಜ್ ಬಂದರಿಂದ ನಮ್ಮ ಹಡಗುಗಳು ಬರಾಕಂತೇಳಿ ಒಂದು ಆಪರೇಷನ್ ಮಾಡಿದ್ರ. ಊರ್ಜಾ ಸುರಕ್ಷಾ ಆಪರೇಷನ್ ಊರ್ಜಾ ಸುರಕ್ಷಾ ಹೌದಲ್ಲ. ಸುವಾರ್ತಾಲ್ ವೆಟ್ಲ್ಯಾಂಡ್ ಏನದು? ಸುವಾರ್ತಾಲ್ ವೆಟ್ಲ್ಯಾಂಡ್ ನೋಡು. ಸುವಾರ್ತಾಲ್ ಅಂತ ನೆನ್ಬಿಡುವ. ಜಯಪ್ರಕಾಶ್ ನಾರಾಯಣ್ ನೆನ್ಬಿಡೋದು ಸುವಾರ್ತಾಲ್ ವೆಟ್ಲ್ಯಾಂಡ್ ನೋಡ್ರಿ. ಸುವಾರ್ತಾಲ್ ವೆಟ್ಲ್ಯಾಂಡ್ ನೋಡ್ರಿ. ಈ ಹಾರ್ಮುಜ್ ಜಲಸಂಧಿ ಐತ್ ನೋಡ್ರಿ. ಒಂದ್ ಚಾಕ್ ಪಾಯಿಂಟ್ ಅಂತ ಕರಿತೀವಿ ನಾವು. ಚಾಕ್ ಪಾಯಿಂಟ್ ಅಂತ ಯಾಕೆ ಕರಿತೀವ್ರಿ ನಾವು ಇದಕ್ಕೆ? ಹಾರ್ಮುಜ್ ಜಲಸಂಧಿಗೆ ಮೇನ್ ಚಾಕ್ ಪಾಯಿಂಟ್. ಚಿಪ್ಗಳು ಉತ್ಪಾದನೆ ಮಾಡಲ್ಲ. ಸಣ್ಣದೈತೆ ಅಂತೇಳಿ ಹೋಗಾಕ ಅಷ್ಟ ಮಾರ್ಗ ಐತದಲ್ಲ, ಅದರಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದ ಟ್ರೇಡ್ ನಡೀತೈತಿ. ಅದಕ್ಕಾಗಿ ಚಾಕ್ ಪಾಯಿಂಟ್ ಅಂತ ಕರಿತೀವಿ. ವರ್ಲ್ಡ್ ಒಳಗ 3 ಪ್ಲೇಸ್ಗಳಿಗೆ ಚಾಕ್ ಪಾಯಿಂಟ್ ಅಂತ ಕರಿತೀವಿ. ಏನ್ ಹೇಳತ್ತಾನೋ? ಚಾಕ್ ಪಾಯಿಂಟ್ ಅಂತ ಕರಿತೀವಿ ನೋಡ್ರಿ. ಯಾವ್ಯಾವ ಪ್ರದೇಶಗಳನ್ನು ಚಾಕ್ ಪಾಯಿಂಟ್ ಅಂತ ಕರಿತೀವಿ? ಯಾವ್ಯಾವ ಜಲಸಂಧಿ? ಒಂದ್ ಹಾರ್ಮುಜ್ ಜಲಸಂಧಿ, ಒಂದ್ ಮಲಕ್ಕಾ ಜಲಸಂಧಿ, ಇನ್ನೊಂದು ಸುಯೇಜ್ ಕಾಲುವೆ. ಹಾರ್ಮುಜ್, ಮಲಕ್ಕಾ, ಸುಯೇಜ್ ಕಾಲುವೆ ಇವುಗಳನ್ನು ಚಾಕ್ ಪಾಯಿಂಟ್ ಆಫ್ ದಿ ಟ್ರೇಡ್ ಅಂತ ಕರಿತೀವಿ ನೋಡ್ರಿ. ಅಂದ್ರೆ ಹೆಚ್ಚಿನ ಪ್ರಮಾಣದ ವ್ಯಾಪಾರ ನಡೀತೈತಿ. ಮತ್ತು ಸಣ್ಣ ಕಿರಿದಾದ ಒಂದು ಇದೈತ್ರಿ. ಇದು ಕಿರಿದಾದಿರೋದ್ರಿಂದ ಚಾಕ್ ಪಾಯಿಂಟ್ ಅಂತ ಕರಿತೀವಿ. ಇತ್ತೀಚೆಗೆ ಆಪರೇಷನ್ ಊರ್ಜಾ ಸುರಕ್ಷಾ ನೋಡ್ರಿ. ಅದಕ್ಕೆ ಇದು ಇರಾನ್ ಈ ಖರ್ಗ್ ದ್ವೀಪ ಕಂಡು ಬರ್ತೈತಲ್ಲ. ಖರ್ಗ್ ದ್ವೀಪ ಇರಾನ್ ಎಲ್ಲಿ ಕಂಡು ಬರ್ತೈತಿ? ಇದು ಪರ್ಷಿಯನ್ ಗಲ್ಫ್ ಹತ್ರನ. ಪರ್ಷಿಯನ್ ಅಂದ್ರೆ ಇರಾನ್ ದಿಂದ ಒಳಗಡೆ ಪರ್ಷಿಯನ್ ಗಲ್ಫ್ ಒಳಗ 90% ಆಯಿಲ್ ಇಲ್ಲಿಂದನ ಆಗ್ತೈತಿ ನೋಡಿ. ಇವ್ರದ್ದು 90% ಫುಲ್ ದೇಶದ 90% ಆಯಿಲ್ ಈ ಒಂದೇ ಖರ್ಗ್ ಐಲ್ಯಾಂಡ್ ಉಪಯೋಗಿಸ್ತೈತಿ. ಇರಾನ್ ಅನ್ನು ಗಡಿ ಹಂಚಿಕೊಂಡಿರುವ ದೇಶಗಳು ಯಾವ್ಯಾವ? ಏಳು ಆತ್ರಿ. 7 ಆತಲ್ಲ. ಅದಲ್ಲ, ಇಲ್ಲಿ ಪಾಕಿಸ್ತಾನ, ಅಫ್ಘಾನಿಸ್ತಾನ, ಉಜ್ಬೇಕಿಸ್ತಾನ, ನೆಕ್ಸ್ಟ್ ಇನ್ನೊಂದು ತುರ್ಕ್ಮೇನಿಸ್ತಾನ, ಅರ್ಮೇನಿಯಾ, ಅಜರ್ಬೈಜಾನ್, ಅಫ್ಘಾನಿಸ್ತಾನ, ಟರ್ಕಿ, ಇರಾಕ್. ಮತ್ ಉತ್ತರದಲ್ಲಿ ಯಾವ್ದ? ಕ್ಯಾಸ್ಪಿಯನ್ ಸಮುದ್ರ. ಇಲ್ಲಿ ದಕ್ಷಿಣದಾಗ ಪರ್ಷಿಯನ್ ಗಲ್ಫ್ ಕಂಡು ಬರ್ತೈತಿ. ಇರಾನ್ ಇಷ್ಟ ದಿನ ಯಾಕೆ ಸೋತಿಲ್ಲತ್ತಂದ್ರ ಮೊಸೈಕಾ ಎಂಬ ರಕ್ಷಣಾ ವ್ಯವಸ್ಥೆ ಐತೆ ಅವ್ರ ಹತ್ರ.
ಮೊಸೈಕ್ ಎಂಬ ರಕ್ಷಣಾ ವ್ಯವಸ್ಥೆ ಬಹಳ ಮೊಸೈಕ ಎಂಬ ರಕ್ಷಣಾ ಈ ಮೊಸೈಕ ರಕ್ಷಣಾ ವ್ಯವಸ್ಥೆಯನ್ನು ಇದು ಅಭಿವೃದ್ಧಿ ಪಡಿಸೋರು ಯಾರ್ರಿ? ಮೊಹಮ್ಮದ್ ಅಲಿ ಜಾರಿಫ್ ಅಂತ ಬರ್ತಾನೆ ನೋಡ್ರಿ. ಮೊಹಮ್ಮದ್ ಅಲಿ ಜಾರಿಫ್ ಅವರು ಈ ಮೊಸೈಕ ರಕ್ಷಣೆಯನ್ನು ಅಭಿವೃದ್ಧಿಪಡಿಸಿದ್ರೆ. ಇರಾನ್ ಇಸ್ತಿನ ಸೋತಿಲ್ರಿ. ಒಳ್ಳೆ ಡಿಫೆನ್ಸ್ ಮೊಸೈಕ ವ್ಯವಸ್ಥೆ ಇದು ಡಿಫೆನ್ಸ್ ನೋಡ್ರಿ. ಅದು ಬಂದಿರ್ತಕ್ಕಂಥ ಇವು ಇರ್ತಾವ ನೋಡ್ರಿ, ಅವು 300 ರಿಂದ 400 ಕಿಲೋಮೀಟರ್ ದೂರ ಗುರುತಿಸಿದೆ ಅವ್ರಿಗೆ ಹೊಡೆದು ಉಳಿಸ್ತೈತಿ ಇದು ಮೊಸೈಕ ಎಂಬುದು. ನೆಕ್ಸ್ಟ್ ಮುಖ್ಯ ಚುನಾವಣಾ ಆಯುಕ್ತರು ಪದಚ್ಯುತಿ ಪ್ರಕ್ರಿಯೆ ಮುಖ್ಯ ಈಗ ಹೇಳಿದ್ರು ನೋಡ್ರಿ. ಇದು ಯಾರ್ದೇ ಜ್ಞಾನೇಶ್ ಕುಮಾರ್ ಅವ್ರಿಗೆ ಅದನ್ನ ಇತ್ತೀಚೆಗೆ ಹೋಗಿತ್ತ, ಅದೆಲ್ಲ ಕ್ಯಾನ್ಸಲ್ ಆಗೈತಿ. ಈಗ ಹೇಳಿದ್ರು ನೋಡ್ರಿ ಹೆಂಗ್ ಪದಚ್ಯುತಿ ಮಾಡ್ತಾರ ಅಂತೇಳಿ. 3 ಸಮಿತಿ ಸೇಮ್ ನೋಡ್ರಿ, ಹೆಂಗ್ ಸುಪ್ರೀಂ ಕೋರ್ಟ್ ಹೆಂಗ್ ಮಾಡ್ತೀವಿ ಇವು ಮುಖ್ಯ ಚುನಾವಣಾ ಆಯುಕ್ತ ಇವರು ಇದೇ ತರ ಪದಚ್ಯುತಿಯನ್ನು ಮಾಡ್ತೀವಿ ನೋಡ್ರಿ ನಾವು. ಹೈಕೋರ್ಟ್ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಅಂತಾನೆ ಮಾಡ್ತೀವಿ. ಇತ್ತೀಚೆಗೆ ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಅಧ್ಯಕ್ಷರಾಗಿ ಸಾಧ್ವಿ ನಿರಂಜನ್ ಜ್ಯೋತಿ ಅವರು ನೇಮಕ ಆಗ್ಯಾರ. ಸಾಧ್ವಿ ನಿರಂಜನ್ ಜ್ಯೋತಿ ಅವರು ಇತ್ತೀಚೆಗೆ ನೇಮಕ ಆಗ್ಯಾರ. ಇವ್ರು ಸಾಧ್ವಿ ನಿರಂಜನ್ ಜ್ಯೋತಿ ಅವರು ನೇಮಕ. ಈ ಹಿಂದುಳಿದ ವರ್ಗಗಳಿಗೆ ಚುನಾವಣಾ ಆಯ್ತು, ಹಿಂದುಳಿದ ವರ್ಗಗಳ ಆಯೋಗಗಳಿಗೆ ಒಂದು ವಿಶೇಷ ಆಯೋಗ ನೇಮಕ ಮಾಡ್ಬೇಕಂತ ಹೇಳಿ ಯಾವ ಇದು ತಿಳಿಸ್ತೈತಿ? 340ನೇ ವಿಧಿ ಒಂದು ವಿಶೇಷ ಅಂದ್ರೆ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಒಂದು ವಿಶೇಷ ಏನು ಆಯೋಗ ನೇಮಕ ಮಾಡ್ಬೇಕಂತ ಹೇಳ್ತೈತಿ. ದೇಶದಲ್ಲಿ 1-2 ಆಯೋಗಗಳು ಬರ್ತಾವ ಇದಕ್ಕೆ ಸಂಬಂಧಪಟ್ಟಂತೆ ಹಿಂದುಳಿದ ವರ್ಗಗಳಿಗೆ. ದೇಶದ ಮೊದಲ ಹಿಂದುಳಿದ ವರ್ಗಗಳ ಆಯೋಗ ಯಾವ್ದ? ಕಾಲೇಕರ್ ಆಯೋಗ ಹೌದಲ್ಲ, ಕಾಕಾ ಕಾಲೇಕರ್ ಆಯೋಗ ಬರ್ತೈತೆ ಹೌದಲ್ಲ. ಈ ಕಾಲೇಕರ್ ಆಯೋಗ ಯಾವಾಗ ಯಾವಾಗ ನೇಮಕ ಮಾಡ್ತಾರ? 53ಕ್ಕೆ ನೇಮಕ ಮಾಡಿ ವರದಿ ಯಾವಾಗ ಕೊಡ್ತೈತಿ? 55ಕ್ಕೆ. 1953ರಲ್ಲಿ ಕಾಕಾ ಕಾಲೇಕರ್ ಆಯೋಗ ನೇಮಕ ಮಾಡಿ 1955ಕ್ಕೆ ಈ ಕಾಕಾ ಕಾಲೇಕರ್ ತನ್ನ ವರದಿಯನ್ನು ಸಲ್ಲಿಸ್ತೈತ್ರಿ. ಈ ತನ್ನ ವರದಿಯೊಳಗೆ ಶಿಫಾರಸು ಏನ್ ಹೇಳ್ತೈತಿ ಇದು ಅಂದ್ರೆ ಟೋಟಲ್ ಈ ವರದಿ ಒಳಗೆ ಏನ್ ಹೇಳ್ತಾನಂತಂದ್ರೆ ಕಾಕಾ ಕಾಲೇಕರ್ ಟೋಟಲ್ 2399 ಹಿಂದುಳಿದ ವರ್ಗಗಳ ಆಯೋಗ ಅದಾವ ಅಂತ ಹೇಳ್ತಾನ್ರಿ. 2399 ಹಿಂದುಳಿದ ವರ್ಗಗಳ ಆಯೋಗ ಹಿಂದುಳಿದ ವರ್ಗಗಳದಾವ. ಅದ್ರಾಗ 837 ಅತಿ ಹಿಂದುಳಿದವ ಅಂತ. ಟೋಟಲ್ ಇವ ಕಾಕಾ ಕಾಲೇಕರ್ ವರದಿ ಸಲ್ಲಿಸ್ತಾನ 1955ರಾಗ. ಅದ್ರಾಗ ಟೋಟಲ್ 2399 ಹಿಂದುಳಿದ ವರ್ಗಗಳದಾವ. ಅದ್ರಾಗ ಅತಿ ಹಿಂದುಳಿದ ವರ್ಗಗಳು ಎಷ್ಟ? 837 ಅತಿ ಹಿಂದುಳಿದ ವರ್ಗ ಅದಾವ ಅಂತೇಳಿ ಈ ಕಾಕಾ ಕಾಲೇಕರ್ ತಿಳಿಸ್ತಾನ ನೋಡ್ರಿ. ಮತ್ತ ಈ ಕಾಕಾ ಕಾಲೇಕರ್ ಒಂದು ಇಂಪಾರ್ಟೆಂಟ್ ಏನ್ ಹೇಳ್ತಾನಂತಂದ್ರ ಎಲ್ಲಾ ಮಹಿಳೆಯರಿಗೂ ಹಿಂದುಳಿದ ವರ್ಗಕ್ಕೆ ಸೇರಿಸ್ಬೇಕಂತ ಹೇಳ್ತಾನೆ. ಅವ್ರ ಎಷ್ಟರ ಇರ್ಲಿ, ಅವ್ರ ಹತ್ರ ಎಷ್ಟರ ಅಮೌಂಟ್ ಇರ್ಲಿ, ಏನ್ರ ಇರ್ಲಿ, ಎಲ್ಲಾ ಮಹಿಳೆಯರಿಗೂ ಹಿಂದುಳಿದ ವರ್ಗಕ್ಕೆ ಸೇರಿಸ್ಬೇಕಂತೇಳಿ ಈ ಕಾಕಾ ಕಾಲೇಕರ್ ಶಿಫಾರಸು ಮಾಡ್ತಾರ ನೋಡ್ರಿ. ಕಾಕಾ ಕಾಲೇಕರ್ ಶಿಫಾರಸು ಮಾಡ್ತಾರ. ನೆಕ್ಸ್ಟ್ 2ನೇ ಆಯೋಗ ಯಾವ್ದ? BP ಮಂಡಲ್ ಆಯೋಗ ಹೋದಲ್ಲ. BP ಮಂಡಲ್ ಆಯೋಗ ಯಾವಾಗ ರಚನೆ ಆಕೈತಿದು? 79 ವರದಿ ಯಾವಾಗ ಕೊಡ್ತೈತಿ? 80ರಾಗ ವರದಿ ಕೊಡ್ತೈತಿ ನೋಡ್ರಿ. 80ರಾಗ ವರದಿ ಕೊಡ್ತೈತಿ. ಇದು ಏನ್ ಹೇಳ್ತೈತಿ ಇದು? ಕ್ರಿಮಿ ಲೇಯರ್ ಬಗ್ಗೆ ಒಂದು ಹೇಳ್ತೈತಿ. ಮತ್ತೊಂದು ಏನ್ ಹೇಳ್ತೈತಿ ಅಂದ್ರ SC ST ಮತ್ತು ಹಿಂದುಳಿದ ವರ್ಗಗಳಿಗೆ 27% ರಿಸರ್ವೇಶನ್ ಇತ್ತು. ಅದನ್ನ ಎಷ್ಟು ಮಾಡ್ತಾರ? 49.5 ನೋಡ್ರಿ. ಅಂದ್ರೆ 27% ರಿಸರ್ವೇಶನ್ ಇತ್ತು SC ST ಮತ್ತು ಹಿಂದುಳಿದ ವರ್ಗಗಳಿಗೆ 27% ರಿಸರ್ವೇಶನ್ ಇತ್ತು. ಅದನ್ನು 49.5 ರಿಸರ್ವೇಶನ್ ಅನ್ನು ಮಾಡ್ತಾರ ನೋಡ್ರಿ. ಯಾರ? BP ಮಂಡಲ್ ಆಯೋಗದ ಅನ್ವಯ ಮಾಡ್ತಾರ. 1980ರಾಗ ತನ್ನ ವರದಿಯನ್ನು ಸಲ್ಲಿಸ್ತಾರ ನೋಡ್ರಿ ಇವ್ರು. ಹೌದಾ? ಕ್ರಿಮಿ ಲೇಯರ್ ಬಗ್ಗೆ ಹೇಳ್ತಾರೆ ಇವ್ರು. ಅಂದ್ರೆ ಒಂದ್ ಹಿಂದುಳಿದ ವರ್ಗದಾಗ ಕೆಲವೊಂದ್ ಜಾತಿಗಳು, ಕೆಲವೊಬ್ರು ಫುಲ್ ಶ್ರೀಮಂತ ಇರ್ತಾರ, ಕೆಲವೊಬ್ರು ಫುಲ್ ಕಡಿಮೆ ಇರ್ತಾರ. ಹಿಂದುಳಿದ ವರ್ಗದಾಗ ಸೇರ್ತಾರ. ಆದ್ರೆ ಜಾಸ್ತಿ ಇರ್ತೈತಿ. ಸ್ವಲ್ಪ ಜಾಸ್ತಿ ಹೆಂಗ್ ಶ್ರೀಮಂತ ಇರ್ತಾರ ನೋಡ್ರಿ, ಅವ್ರಿಗೆ ಇದ್ರಾಗ ಸೇರ್ಸ್ಬಾರ್ದು ಅಂತೇಳಿ ಕ್ರಿಮಿ ಲೇಯರ್ ಬಗ್ಗೆ ಮೊದಲ ಬಾರಿಗೆ ಇಲ್ಲಿ ಹೇಳ್ತಾರ ನೋಡ್ರಿ ಇವ್ರು. ಯಾರು? BP ಮಂಡಲ್ ಆಯೋಗದಲ್ಲಿ ಕ್ರಿಮಿ ಲೇಯರ್ ಬಗ್ಗೆ ಹೇಳ್ತೈತಿ. ನೆಕ್ಸ್ಟ್ 1993ರಲ್ಲಿ ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗ ಅಂಗೀಕರಿಸಿ ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗ ನೇಮಕ ಮಾಡ್ಬೇಕಂತೇಳಿ ಈ BP ಮಂಡಲ್ ಸಮಿತಿ ಅನ್ವಯ ಒಂದು ಹಿಂದುಳಿದ ವರ್ಗಗಳ ಆಯೋಗ ನೇಮಕ ಮಾಡ್ಬೇಕಂತೇಳಿ ಮಾಡ್ತಾರ ನೋಡ್ರಿ. 1993ಕ್ಕೆ ಹಿಂದುಳಿದ ವರ್ಗಗಳ ಆಯೋಗ ನೇಮಕ ಆಕೈತಿ. ಇದಕ್ಕೆ ಕಾನ್ಸ್ಟಿಟ್ಯೂಷನಲ್ ಬಾಡಿ ಯಾವಾಗ ಕೊಡ್ತಾರ? ಯಾವಾಗ? ಸಂವಿಧಾನಾತ್ಮಕ ಸಂಸ್ಥೆ ಯಾವಾಗ? 102ನೇ ತಿದ್ದುಪಡಿ ಅನ್ವಯ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಸಂವಿಧಾನಾತ್ಮಕ ಸ್ಥಾನಮಾನವನ್ನು ಕೊಡ್ತಾರ. 102ನೇ ತಿದ್ದುಪಡಿ. ಎಷ್ಟನೇ ಮಸೂದೆ? ಎಷ್ಟನೇದ? 123ನೇದು. 123ನೇ ಮಸೂದೆ ಅಂದ್ರೆ 22 ಅಂತಂದ್ರೆ GST ಬರ್ತೈತಿ. 23 ಇದು 102ನೇ ತಿದ್ದುಪಡಿ ಒಳಗೆ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಒಂದು ಸಂವಿಧಾನಾತ್ಮಕ ಸ್ಥಾನಮಾನವನ್ನು ಕೊಡ್ತಾ ಬರ್ತಾರೆ. ಹೌದಾ? ಸಂವಿಧಾನಾತ್ಮಕ ಸ್ಥಾನಮಾನವನ್ನು ಕೊಡ್ತಾರೆ. ನೆಕ್ಸ್ಟ್ ಇಲ್ಲಿ ಮತ್ತ ಎಲ್ಲಿ ಸೇರಿಸ್ತಾರೆ ಇದು ಸಂವಿಧಾನಾತ್ಮಕ ಸ್ಥಾನಮಾನ ಕೊಡ್ರಿ? 338B ಒಳಗ ಸೇರಿಸ್ತಾರೆ. ಈ SC ST ದವರಿಗೆ ಸೇರಿಸ್ತಾರಲ್ಲ. SC ST ದವ್ರಿಗೆ ಮೊದ್ಲು ಯಾವ ತಿದ್ದುಪಡಿ ಇವರಿಗೆ ಒಂದು ಆಯೋಗ ರಚನೆ ಮಾಡಕ್ ಕೊಟ್ಟಿದ್ದ? 65ನೇ ತಿದ್ದುಪಡಿ. ಇದನ್ನು ಸಪರೇಟ್ ಮಾಡಿದ್ದ 89ನೇ ತಿದ್ದುಪಡಿ ಪ್ರಕಾರ ಒಂದು ಸಪರೇಟ್ ವರ್ಗಗಳ ಆಯೋಗ ಅಂತೇಳಿ 338 ಮತ್ತು 338A ಅಂತೇಳಿ ಇಲ್ಲಿ ಡಿವೈಡ್ ಮಾಡ್ತಾರೆ. 89ರಾಗ 65ರಾಗ ಅದು ಮೊದಲ ಬಾರಿಗೆ SC ST ಗಳಿಗೆ ಹೇಳ್ತೈತಿ. ನೆಕ್ಸ್ಟ್ ಇಲ್ಲಿ ಭಾರತದಾಗ ಒಂದು ಕಾಕಾ ಕಾಲೇಕರ್ ಆಯೋಗ, ಒಂದು BP ಮಂಡಲ್, ಒಂದು ಭಾರತ. ಕರ್ನಾಟಕದಾಗ ಕೆಲವೊಂದು ಆಯೋಗಗಳು ಕರ್ತಾರೆ ಹಿಂದುಳಿದ. ಮೊದಲ ಆಯೋಗ ಯಾವ್ದ? ಸ್ವತಂತ್ರ ಪೂರ್ವದಲ್ಲಿ
ಮಿಲ್ಲರ್ ಕಮಿಟಿ ಯಾವ್ದಲ್ಲ, ಮಿಲ್ಲರ್ ಕಮಿಟಿ ಯಾವಾಗ ಬರ್ತೈತಿ? 1918 ಹೌದಲ್ಲ. ಮಿಲ್ಲರ್ ಕಮಿಟಿ 1918 ಬರ್ತೈತಿ. ಈ ಮಿಲ್ಲರ್ ಕಮಿಟಿಯ ಶಿಫಾರಸಿನ ಮೇರೆಗೆ ಹಿಂದುಳಿದ ವರ್ಗದವರಿಗೆ ಹೆಚ್ಚಿನ ಪ್ರಮಾಣದ ರಿಸರ್ವೇಶನ್ ಕೊಟ್ಟಿರ್ತಕ್ಕಂಥ ದಿವಾನ ಅದ ನೋಡ್ರಿ, ಕಾಂತರಾಜ್ ಅರಸ್. ಅದಕ್ಕಾಗಿ ಕಾಂತರಾಜ್ ಅರಸ್ ಅವರನ್ನು ಹಿಂದುಳಿದ ವರ್ಗಗಳ ಹಿತರಕ್ಷೆ ಅಂತ ಕರಿತೀವಿ. ಮಿಲ್ಲರ್ ಕಮಿಟಿ ಅನ್ವಯ ಅವರಿಗೆ ರಿಸರ್ವೇಶನ್ ಕೊಡ್ತಾ ಬರ್ತಾರೆ ನೋಡ್ರಿ. ಕಾಂತರಾಜ್ ಅರಸ್ ಅವರು ಹಿಂದುಳಿದ ವರ್ಗಗಳಿಗೆ ಮೀಸಲಾತಿಯನ್ನು ಕೊಡ್ತಾನ. ಇದು ಅಂದ್ರ ಇದು ಮೈಸೂರು ಸಂಸ್ಥಾನದಲ್ಲಿ ಬಂದಿರತಕ್ಕಂತ ಮೊದಲ ಹಿಂದುಳಿದ ವರ್ಗಗಳ ಸಮಿತಿ ನೋಡ್ರಿ, ಸ್ವಾತಂತ್ರ್ಯ ಪೂರ್ವದಲ್ಲಿ ಇದು. ಮತ್ತೆ ಇದು ಈ ಸಮಿತಿ ಏನ್ ಹೇಳ್ತೈತೆ ಅಂದ್ರೆ 1920 ಇದು 18ಕ್ಕೆ ಬರ್ತೈತಿ ಹೌದಲ್ಲ, 18ಕ್ಕೆ ಬರ್ತೈತಿ. 19ರಾಗ ತನ್ನ ವರದಿ ಸಲ್ಲಿಸ್ತೈತಿ. ನಂತರ 20ರಾಗ ಈ ವರದಿಯನ್ನು ಜಾರಿಗೆ ತರ್ತಾರ ನೋಡ್ರಿ. 18ಕ್ಕೆ ಬರ್ತೈತಿ, 19ಕ್ಕೆ ವರದಿ ಸಲ್ಲಿಸಿ 21ರಾಗ ಜಾರಿಗೆ ಬರ್ತೈತಿ. ಯಾವ ಸಮಿತಿ ಅದು? ಮಿಲ್ಲರ್ ಕಮಿಟಿ, ಜಸ್ಟಿಸ್ ಮಿಲ್ಲರ್ ಕಮಿಟಿ ಬರ್ತೈತಿ. ಇವ ಏನ್ ಹೇಳ್ತಾನಂತಂದ್ರ 1911 ಜನಗಣತಿ ಅನ್ವಯ 1911 ಜನಗಣತಿ ಅನ್ವಯ 5% ಕಡಿಮೆ ಸಾಕ್ಷರತೆ ಯಾರು ಹೊಂದಿರ್ತಾರ ನೋಡ್ರಿ, ಅವರಿಗೆಲ್ಲ ಹಿಂದುಳಿದ ವರ್ಗಕ್ಕೆ ಸೇರಿಸ್ಬೇಕಂತ ಹೇಳ್ತಾನೆ. 1911 ಜನಗಣತಿ ಅನ್ವಯ 5% ಕಡಿಮೆ ಸಾಕ್ಷರತೆಯನ್ನು ಹೊಂದಿರುವ, ಕಡಿಮೆ ಲಿಟ್ರಸಿ ಹೊಂದಿರ್ತೈತಿ ನೋಡ್ರಿ, ಅವರಿಗೆ ಎಲ್ಲರಿಗೆ ಹಿಂದುಳಿದ ವರ್ಗಗಳಿಗೆ ಸೇರಿಸ್ಬೇಕಂತೇಳಿ ಇವ ಶಿಫಾರಸು ಮಾಡ್ತಾನ. ಮತ್ತ ಉನ್ನತ ಹುದ್ದೆಯಲ್ಲಿ ಇವನು 1/2 ಮೀಸಲಾತಿ ಕೊಡ್ಬೇಕ. ಮತ್ತ ಅಧೀನ ಹುದ್ದೆಗಳಲ್ಲಿ 2/3 ಮೀಸಲಾತಿ ಕೊಡ್ಬೇಕಂತ ಹೇಳ್ತಾನ. ಉನ್ನತ ಹುದ್ದೆಗಳಲ್ಲಿ 1/2 ಹೇಳ್ತಾನ. ಈ ಶಿಫಾರಸು ನೆನ್ಪಿಟ್ಕೋರಿ. ಕಾಕಾ ಕಾಲೇ ಇದು ಯಾವ್ದು ಮಿಲ್ಲರ್ ಕಮಿಟಿ ಏನ್ ಹೇಳ್ತೈತೆ ಅಂತಂದ್ರ 18ರಾಗ ಬರ್ತೈತಿ, 19ರಾಗ ತನ್ನ ವರದಿ ಸಲ್ಲಿಸಿ ಇದರ ವರದಿಯನ್ನು 1921ರಿಂದ ಜಾರಿ ಮಾಡ್ತಾರ. ನೆಕ್ಸ್ಟ್ ಇವ ಎಷ್ಟು ಪರ್ಸೆಂಟ್ಗಿಂತ ಕಡಿಮೆ ಲಿಟ್ರಸಿ ಹೊಂದವರಿಗೆ ಹಿಂದುಳಿದವ್ರು 5%ಗಿಂತ 1911 ಜನಗಣತಿ ಅನ್ವಯ 5%ಗಿಂತ ಕಡಿಮೆ ಲಿಟ್ರಸಿ ಹೊಂದವರಿಗೆ ಹಿಂದುಳಿದ ವರ್ಗಗಳಿಗೆ ಸೇರಿಸ್ಬೇಕಂತೇಳಿ ಇವ ಹೇಳ್ತಾನ್ರಿ, ಹೌದಾ. ನೆಕ್ಸ್ಟ್ ನಮ್ಮ ಸ್ವಾತಂತ್ರ್ಯ ನಂತರ ಕೆಲವೊಂದು ಕಮಿಟಿಗಳು ಬರ್ತಾವ. ಒಂದೇದು ಯಾವ್ದು ಬರ್ತೈತಿ? ನಾಗನಗೌಡ ಸಮಿತಿ ಹೌದಲ್ಲ. ಸ್ವಾತಂತ್ರ್ಯ ನಂತರ ಕರ್ನಾಟಕದಲ್ಲಿ ನೇಮಕವಾದ ಮೊದಲ ಸಮಿತಿ ನಾಗನಗೌಡ ಸಮಿತಿ. ಯಾವಾಗ ನೇಮಕ ಆಕೈತಿ? 60ರಾಗ ನೇಮಕ ಆಕೈತಿ. ಇದು ವರದಿ ಕೊಟ್ಟಿದೆ ಯಾವಾಗ? 60ಕ್ಕೆ ನೇಮಕ ಆಗಿ ನಾಗನಗೌಡ ಕಮಿಟಿ 60ಕ್ಕೆ ನೇಮಕ ಆಕೈತಿ. 61ಕ್ಕೆ ವರದಿ ಕೊಡ್ತಾರ ನೋಡ್ರಿ. ನೆಕ್ಸ್ಟ್ ಇವನ್ ಆದ್ಮೇಲೆ ಹಾವನೂರ್ ಆಯೋಗ ಯಾವಾಗ ನೇಮಕ ಮಾಡ್ತಾರ? 72ಕ್ಕೆ ನೇಮಕ ಮಾಡಿ 75ರಾಗ ವರದಿ ಕೊಡ್ತಾರೆ. ಈ ಹಾವನೂರ್ ಆಯೋಗವನ್ನು ಏನಂತ ಕರಿತೀವಿ? ಹಿಂದುಳಿದ ವರ್ಗಗಳ ಆಯೋಗದ ಬೈಬಲ್ ಅಂತ ಕರಿತೀವಿ ನೋಡ್ರಿ. ಹಾವನೂರ್ ಆಯೋಗವನ್ನು ಹಿಂದುಳಿದ ವರ್ಗಗಳ ಆಯೋಗದ ಬೈಬಲ್ ಅಂತೇಳಿ ಇಲ್ಲಿ ಕರಿತೀವಿ ನೋಡ್ರಿ. ನೆಕ್ಸ್ಟ್ ವೆಂಕಟಸ್ವಾಮಿ ಆಯೋಗ ಅಂತ ಬರ್ತೈತಿ. ವೆಂಕಟಸ್ವಾಮಿ ಆಯೋಗ ಯಾವಾಗ ಬರ್ತೈತಿ? ಇದು 83ಕ್ಕೆ ಬಂದ 86ದಾಗ ತನ್ನ ವರದಿಯನ್ನು ಕೊಡ್ತೈತಿ ನೋಡ್ರಿ. ಅಂದ್ರೆ ಹಿಂದುಳಿದ ವರ್ಗಗಳ ಆರ್ಥಿಕ ಮತ್ತು ಸಾಮಾಜಿಕ ಸ್ಥಿತಿಗತಿಗಳ ಬಗ್ಗೆ ಅಧ್ಯಯನ ಮಾಡಿದ್ದು ಯಾವ್ದ್ರಿ? ವೆಂಕಟಸ್ವಾಮಿ ಆಯೋಗ ನೋಡ್ರಿ. ಹಿಂದುಳಿದ ವರ್ಗಗಳ ಆರ್ಥಿಕ ಮತ್ತು ಸಾಮಾಜಿಕ ಬಗ್ಗೆ ಅಧ್ಯಯನ ಮಾಡಿತ್ತಂದ್ರ ವೆಂಕಟಪ್ಪ ಸ್ವಾಮಿ ಏನು ವೆಂಕಟಸ್ವಾಮಿ ಆಯೋಗ ಬರ್ತೈತಿ ನೋಡ್ರಿ. ಇದಾದ್ಮೇಲೆ ಇಂಪಾರ್ಟೆಂಟ್ ಯಾರ್ದ? ಚಿನ್ನಪ್ಪ ರೆಡ್ಡಿ ಆಯೋಗ ಹೌದಲ್ಲ, ಚಿನ್ನಪ್ಪ ರೆಡ್ಡಿ ಆಯೋಗ ಇಲ್ಲಿ ಬರ್ತೈತಿ. ಯಾವಾಗ ಬರ್ತೈತಿ? ಇದು 88 ಒಳಗ 90ರಾಗ ತನ್ನ ವರದಿಯನ್ನು ಸಲ್ಲಿಸ್ತೈತಿ. ಇದು ಏನ್ ಹೇಳ್ತೈತಿ? ಇದು ಪ್ರೆಸೆಂಟ್ ಈಗ ಕರ್ನಾಟಕದ ಇದ್ರ ಪ್ರಕಾರ ಐತೆ ಹೌದಲ್ಲ. ಪ್ರೆಸೆಂಟ್ ನಮ್ ರಿಸರ್ವೇಶನ್ ಇರೋದು ಚಿನ್ನಪ್ಪ ರೆಡ್ಡಿ ರಿಸರ್ವೇಶನ್ ನೋಡ್ರಿ. ಹಿಂದುಳಿದ ವರ್ಗಗಳ ರಿಸರ್ವೇಶನ್ ಇರೋದು ಪ್ರೆಸೆಂಟ್ ಚಿನ್ನಪ್ಪ ರೆಡ್ಡಿಯನ್ನು ಅನುಸರಿಸ್ತಾರ ನೋಡ್ರಿ. ಇಷ್ಟು ಗೊತ್ತಿರಲಿ. ನಾಗನಗೌಡ 1ನೇದ, 2ನೇದ ಯಾವ್ದು? ಹಾವನೂರ, 3ನೇದ ವೆಂಕಟಸ್ವಾಮಿ, 4ನೇದ ಚಿನ್ನಪ್ಪ ರೆಡ್ಡಿ. ಇವು ಆಯೋಗಗಳು ಕರ್ನಾಟಕದಲ್ಲಿ ಸ್ವಾತಂತ್ರ್ಯ ನಂತರ, ಸ್ವಾತಂತ್ರ್ಯ ಪೂರ್ವ ತಂದ್ರ ಜಸ್ಟಿಸ್ ಮಿಲ್ಲರ್ ಕಮಿಟಿ 1918ರಾಗ ಬರ್ತೈತಿ ನೋಡ್ರಿ. ಯಾವ್ದ್ರಿ? ಇನ್ನೊಂದು ಬರ್ತೈತಾ? ಯಾವ್ದು ಬರ್ತೈತಿ? ರವಿವರ್ಮ ಕಮಿಟಿ ಹಿಂದುಳಿದವರಿಗೆ ಸಂಬಂಧಪಡ್ತೈತಿ. ಹೌದ್ರಿ, ನೋಡಂತ. ಹೌದನ? ರವಿವರ್ಮ ಕಮಿಟಿ ಗೊತ್ತೈತ್ರಿ? ರವಿವರ್ಮ ಕಮಿಟಿ ಬಗ್ಗೆ ಇದ್ರಾಗ ಇಲ್ಲಲ್ಲ, ಗೊತ್ತಿರ್ತಾರೇನ ಇಲ್ಲಿ? ಓ ಹೌದಲ್ಲ. ಅಂದ್ರ ರಾಜ್ಯದಲ್ಲಿ ಶಾಶ್ವತ ಶಾಸನಬದ್ಧ ಹಿಂದುಳಿದ ವರ್ಗ ಆಯೋಗವನ್ನು ಅಂದ್ರ ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗ ಅಂತೇಳಿ ರವಿವರ್ಮ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ನೇಮಕ ಮಾಡ್ಯಾರ ನೋಡ್ರಿ. ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗ ಅಂತೇಳಿ ಲಾಸ್ಟ್ ಲೈನ್ ಒಳಗೆ ಐತಂತ ನೋಡ್ ಅದ್ನು. ಅದು ರವಿವರ್ಮ ಅವರ ಅಧ್ಯಕ್ಷತೆಯಲ್ಲಿ ನೋಡಿ ಶಾಶ್ವತ ಹಿಂದುಳಿದ ಆಯೋಗ ನೇಮಕ ಮಾಡ್ಬೇಕಂತೇಳಿ ಇತ್ತೀಚೆಗೆ ಒಂದು ಪ್ರಸ್ತುತ ಯಾರದಾರ ಈಗ? ಮಧುಸೂದನ್ ನಾಯಕ್ ಹೌದಲ್ಲ. ಮಧುಸೂದನ್ ನಾಯಕ್ ಅವರು ಈಗ ಅದಾರ. ಅಂದ್ರೆ ಸೆಂಟ್ರಲ್ ಒಳಗ ಯಾವ್ದ ತಂದೆ? ಸೆಂಟ್ರಲ್ ಹಿಂದುಳಿದ ಯಾರ ಅಧ್ಯಕ್ಷರ ಯಾಕಂದೆ? ಜ್ಯೋತಿ ಅನ್ಲಿಲ್ಲ ಈಗ, ಸಾಧ್ವಿ ಜ್ಯೋತಿ, ನಿರಂಜನ್ ಜ್ಯೋತಿ ಅವರು ಹೌದಲ್ಲ. ನಿರಂಜನ್ ಸಾಧ್ವಿ ಜ್ಯೋತಿ ಅವರನ್ನು ಬರ್ತಾರ ನೋಡ. ಈ ಅಮಿತ್ ಶಾ ಅವಾಗ ಒಂದ್ಸತಿ ನಮ್ದು ಭಾರತ ನಕ್ಸಲ್ ಮುಕ್ತವಾಗೈತೆ ಅಂದ್ರೆ ಘೋಷಣೆ ಮಾಡಿದ್ರು. ಇನ್ನು ನಕ್ಸಲ್ ಕಂಡು ಬಂದಾರಂತ ಈಗ.
ಅಂದ್ರ 2026 ಮಾರ್ಚ್ 31ರಿಂದ ಎಲ್ಲರೂ ಭಾರತದಲ್ಲಿ ಎಲ್ಲಾ ನಕ್ಸಲಿಸಂ ಜೀರೋ ಆಗೈತೆ ಅಂತ ಹೇಳಿ ಅಮಿತ್ ಶಾ ಅವರು ಘೋಷಣೆ ಮಾಡಿದ್ರ. ಮತ್ ಇಲ್ಲಿ ಕೆಲವೊಂದ್ ಕಡೆ ಕಂಡು ಬಂದವಂತ. ಮತ್ ಇತ್ತೀಚೆಗೆ ನಕ್ಸಲ್ ಮುಕ್ತ ಅಂತೇಳಿ ಘೋಷಣೆ ಮಾಡಿದ ಯಾವ್ದು ರಾಜ್ಯ? ತೆಲಂಗಾಣ ಒಂದ್ ಮಾಡೈತ್ ನೋಡ್ರಿ ಇತ್ತೀಚೆಗೆ. ಮತ್ ಯಾವ್ದ? ನಮ್ದು ಕರ್ನಾಟಕ ಆಗಿತ್ತು ಫಸ್ಟ್. ಈಗ ಇತ್ತೀಚೆಗೆ ಅಂದ್ರೆ ತೆಲಂಗಾಣ ಒಂದ್ ಮಾಡೈತ್ ನೋಡ್ರಿ. ತೆಲಂಗಾಣ ಮತ್ತು ಛತ್ತೀಸ್ಗಢ ಇತ್ತೀಚೆಗೆ ಏನಂತೆ ನಕ್ಸಲ್ ಮುಕ್ತ ಅಂತೇಳಿ ಘೋಷಣೆ ಮಾಡೈತಿ ನೋಡ್ರಿ. ಈಗ 2026 ಮಾರ್ಚ್ 31ಕ್ಕೆ ಭಾರತದಲ್ಲಿ ಎಲ್ಲ ನಕ್ಸಲ್ ಮುಕ್ತಗೊಳಿಸ್ತೇವೆ ಅಂತೇಳಿ ಅಮಿತ್ ಶಾ ಅವ್ರು ಮಾಡಿದ್ರು. ಈಗ ಏನೇನಕೈತೆ ಮೊದಲ ಬಾರಿಗೆ ನಕ್ಸಲಿಸಂ ಬೆಳೆದು ಬಂದಿದೆ ಅಲ್ಲಿಂದ ಪಶ್ಚಿಮ ಬಂಗಾಳ. ಎಷ್ಟರದಾಗ 1967ರಿಂದ ಪಶ್ಚಿಮ ಬಂಗಾಳದ ನಕ್ಸಲ್ ಬಾರಿ ಜಿಲ್ಲೆ ಬರ್ತೈತಲ್ರಿ, ಅಲ್ಲಿಂದ ನಕ್ಸಲಿಸಂ ಚಟುವಟಿಕೆಗಳು ಬೆಳೆದು ಬರ್ತಾವ್ರಿ. ಇದು ಆಪರೇಷನ್ ಗ್ರೀನ್ ಹಂಟ್ ಐತ್ ನೋಡ್ರಿ. ಆಪರೇಷನ್ ಗ್ರೀನ್ ಹಂಟ್ ಇವ್ ನಕ್ಸಲಿಗೆ ಸಂಬಂಧಪಡ್ತೈತಿ ನೋಡ್ರಿ. ಆಪರೇಷನ್ ಗ್ರೀನ್ ಹಂಟ್ ಏನತ್ತಂದ್ರ 2009ರಿಂದ 2016ವರೆಗೆ ಅರೆ ಸೇನಾಪಡೆ ಮತ್ತು ರಾಜ್ಯ ಪಡೆಗಳ ಮೂಲಕ ನಡೆಯಲಾದ ದಾಳಿಗಳದ ನೋಡ್ರಿ. ಇದನ್ನು ಆಪರೇಷನ್ ಗ್ರೀನ್ ಹಂಟ್ ಅಂತ ಕರಿತೀವಿ. ಈ ಆಪರೇಷನ್ ಗ್ರೀನ್ ಹಂಟ್ ಎದಕ್ಕೆ ಸಂಬಂಧಪಡ್ತೈತೆ ಅಂದ್ರೆ ನಕ್ಸಲಿಸಮಿಗೆ ಸಂಬಂಧಪಡ್ತೈತೆ ನೋಡ್ರಿ. ನಕ್ಸಲರಿಗೆ ಸಂಬಂಧಪಡ್ತೈತಿ. ವಿಶ್ವ ಸಂತೋಷ ವರದಿ ಬಿಡುಗಡೆ ಮಾಡಿದ್ರು, ಹೌದಾ? ಎಷ್ಟ ಹೋದ ವರ್ಷ ಎಷ್ಟಿದ್ವಿ? 118 ಇದ್ವಿ. ಈಗ 116. ಎಷ್ಟು ಟೋಟಲ್? ಎಷ್ಟು ದೇಶಗಳು? 147 ದೇಶಗಳಲ್ಲಿ ನಮ್ಮ ಭಾರತ 116ನೇ ಸ್ಥಾನವನ್ನು ಪಡೆದೈತೆ ನೋಡ್ರಿ. 116ನೇ ಸ್ಥಾನವನ್ನು ಪಡೆದೈತೆ. ಮೊದಲ 3 ಕಂಟ್ರಿಗಳು ಯಾವ್ಯಾವ? ಫಿನ್ಲ್ಯಾಂಡ್, ಐಸ್ಲ್ಯಾಂಡ್, ಡೆನ್ಮಾರ್ಕ್ ಮೊದಲ 3 ಅತ್ಯಂತ ಸಂತೋಷಕರವಾದ ಕಂಟ್ರಿಗಳು ಅಂತ ನೋಡ್ರಿ. ಬಹಳ ಸಂತೋಷವಾದಂತವ್ರ. ಇಲ್ಲಿ ಇತ್ತೀಚೆಗೆ ನನಗೆ ವಿಚಿತ್ರ ಏನಂತಂದ್ರ ಪಾಕಿಸ್ತಾನ ನಮ್ಗಿಂತ ಜಾಸ್ತಿ ಸಂತೋಷ ಐತಂತ. ಇದು ವರದಿ ಸುಳ್ಳು ಐತಿ. ಇಷ್ಟೆಲ್ಲ ಯಾರ್ಯಾರಿಗೋ ಸಾಕ್ತಾರಂತವ್ರ ಅವ್ರಲ್ಲಿ ಖುಷಿಯಾಗಿರ್ಬೇಕು. ಇಲ್ಲಿ ನೋಡ್ರಿ ಅವ್ರ ಸ್ಥಾನ ಎಷ್ಟು ನೆನಪಿಟ್ಕೋರಿ. ಸುಮ್ ಎಕ್ಸಾಮ್ ಬಂದ್ರೆ ಹಾಕ್ರಿ. ಮತ್ತೆ ನಮ್ಗಿಂತ ಜಾಸ್ತಿ ಹಾಕುದು ಬೇಡ ಅಂತ ಬಿಟ್ಕೊಳ್ಬೇಡ. ಇಲ್ಲಿ ಎಕ್ಸಾಮ್ ಬಂದ್ರೆ ಹಾಕ್ರಿ. ಎಷ್ಟೈತೆ ಅವ್ರದ? 104ನೇ ಸ್ಥಾನದಾಗ ಅದಾರ ನೋಡ್ರಿ. ಪಾಕಿಸ್ತಾನ 104ನೇ ಸ್ಥಾನದಾಗ ಅದಾರ. ನೇಪಾಳ 99 ನೋಡ್ರಿ. ಇದು ಆಜುಬಾಜು ಸ್ವಲ್ಪ ನೆನಪಿಡ್ಕೋರಿ. ಹಂಗ ನೇಪಾಳ 99, ಪಾಕಿಸ್ತಾನ 104 ಐತಿ, ಬಾಂಗ್ಲಾದೇಶ 127 ಐತಿ. ಚೀನಾ ಒಂದು ನೋಡ್ರಿ, ಚೀನಾ 65 ಐತಿ ನೋಡ್ರಿ. ಚೀನಾ 65 ಐತಿ. ಭೂತಾನ್ ಎಷ್ಟೈತಪ್ಪ? ಇಸ್ರೇಲ್ ನೆನಪಿಟ್ಕೋ. ಇಸ್ರೇಲ್ ಒಂದು. ಇಸ್ರೇಲ್ ನೋಡಿ ಸಲ 8ನೇ ಸ್ಥಾನದಾಗ ಐತಿ ನೋಡಿ. ಇಸ್ರೇಲ್ 8ನೇ ಸ್ಥಾನದಾಗ ಐತಿ ನೋಡಿ. ಎಷ್ಟು ಯುದ್ಧ ಮಾಡಿದ್ರು ಖುಷಿ ಆಗದಾರ. ಇಲ್ಲಿ ಸಂತೋಷ ಸೂಚಂಕಾಳಕ್ಕೆ ಎಷ್ಟು ಮಾನದಂಡಗಳು ಮಾಡ್ತಾರೆ? ಸಂತೋಷ ಸೂಚಂಕಾಳಕ್ಕೆ ಎಷ್ಟು ಮಾನದಂಡಗಳು? 6 ಮಾನದಂಡಗಳು ಯಾವ್ಯಾವ ಬರ್ತಾವ ಅಂದ್ರೆ, ಒಂದು ತಲಾ GDP ಅಂತೇಳಿ ಒಂದು GDP, ಪರ್ ಕ್ಯಾಪಿಟಾ ಒಂದೈತಿ. ಮತ್ತು ಸಾಮಾಜಿಕ ವ್ಯವಸ್ಥೆ ಹೆಂಗೈತಲ್ಲ ಇದು. ಪರ್ ಕ್ಯಾಪಿಟಾ ಒಂದು, ಸಾಮಾಜಿಕ ವ್ಯವಸ್ಥೆ ಒಂದು, ಆರೋಗ್ಯಕರ ಜೀವಿತಾವಧಿ ಒಂದು, ಇನ್ನೊಂದು ಸ್ವಂತ ನಿರ್ಧಾರ ತೆಗೆದುಕೊಳ್ಳೋ ಸ್ವಾತಂತ್ರ್ಯ ಹೆಂಗೈತೆ ಅಂತ ಹೇಳಿ. ನೆಕ್ಸ್ಟ್ ಕಡಿಮೆ ಭ್ರಷ್ಟಾಚಾರ ಇರ್ಬೇಕಲ್ಲಿ. ಇನ್ನೊಂದು ಸಮುದಾಯದ ನಡುವೆ ಪರಸ್ಪರ ಅವಲಂಬನೆ ಇರ್ಬೇಕು. ಎಲ್ಲರ ಜೊತೆ ಚೆನ್ನಾಗಿರ್ಬೇಕು, ನಕ್ಕೊಂತ ಮಾತಾಡ್ಕೊಂತ ಎಲ್ಲರ ಜೊತೆ ಚೆನ್ನಾಗಿರ್ಬೇಕು. ಹೌದಲ್ಲ? ಎಲ್ಲರ ಜೊತೆ ಚೆನ್ನಾಗಿ ಮಾತಾಡ್ಕೊಂತಿರ್ಬೇಕು. ಫ್ರೆಂಡ್ಸ್, ಎಲ್ಲರೂ ಫ್ರೆಂಡ್ಸ್. ಫ್ರೆಂಡ್ಶಿಪ್ ಒಳಗ ಜೆಂಡರ್ ಡಸಂಟ್ ಮ್ಯಾಟರ್ ನೋಡ್ರಿ. ನೆಕ್ಸ್ಟ್ ನೌಕಾಪಡೆಗೆ ಸೇರ್ಪಡೆಗೊಂಡ 3ನೇ ಪರಮಾಣು ಚಾಲಿತ ಸ್ವದೇಶಿ ಸಬ್ಮೆರಿನ್ ನೋಡ್ರಿ. ಯಾವ್ದ? ಟೋಟಲ್ 3 ಸೇರಿ ಅರಿಘಾಟ್ ಮತ್ತು ಹರಿದಾಮನ್. ಟೋಟಲ್ ಇವು 3 ಏನು ಎಂತ ಜಲಾಂತರ್ಗಾಮಿಗಳು? ಪರಮಾಣು ಚಾಲಿತ ನೋಡ. ಈ ಕೆಳಗಿನವುಗಳಲ್ಲಿ ಯಾವ್ದು ಪರಮಾಣು ಚಾಲಿತ ಜಲಾಂತರ್ಗಾಮಿ ಅಲ್ಲ ಅಂತ ಕೇಳಿದ್ರೆ ಇವು 3 ಬಿಟ್ಟು ಬೇರೆ ಯಾವ್ದು ಕೊಟ್ಟಿರ್ತಾವೆ. ಇವು 3 ನೆನ್ಪಿಡ್ಬೋದು. ಅರಿಘಾಟ, ಅರಿಹಂತ್ ಮತ್ತು ಹರಿದಮನ್ ಇವು ಪರಮಾಣು ಚಾಲಿತ ಜಲಾಂತರ್ಗಾಮಿ ನೋಡ್ರಿ. ಆ ಅರಿಘಾಟ ಐತ್ ನೋಡ್ರಿ. ಒಂದೇದ್ ಯಾವ್ದ? ಅರಿಹಂತ 2016ದಾಗ ಸೇರಿ 16, 24, 26. 16ದಾಗ ಅರಿಹಂತ ಸೇರಿ ಐತಿ. ಅರಿಘಾಟ 2024, 25ದಾಗ ಹರಿದಮನ್ ಸೇರಿ ಐತಿ ನೋಡ್ರಿ. ಹರಿದಮನ್ ಅನ್ನು ಯಾರು ನಿರ್ಮಾಣ ಮಾಡ್ಯಾರ? ವಿಶಾಖಪಟ್ಟಣ ಶಿಪ್ ಬಿಲ್ಡರ್ಸ್ ಲಿಮಿಟೆಡ್ ಅಂತ ಬರ್ತೈತಿ ನೋಡ್ರಿ. ಶಿಪ್ ಬಿಲ್ಡಿಂಗ್ ಲಿಮಿಟೆಡ್ INS ಹರಿದಮನ್ ಅನ್ನು ಮಾಡ್ಯಾರ ನೋಡ್ರಿ. INS ಈ ಸಬ್ಮೆರಿನ್ ಅದಾವ ನೋಡ್ರಿ. ಸಬ್ಮೆರಿನ್ ಒಳಗ ಇದು ಬಳಸ್ತಾರ ಗೊತ್ತಾ? ಯಾವ್ದು ಬಳಸ್ತಾರ? ಪೆರಿಸ್ಕೋಪ್ ಒಳಗ ಕನ್ನಡಿ ಹೆಂಗ್ ಜೋಡಣೆ ಮಾಡಿರ್ತಾರ? 45 ಡಿಗ್ರಿ ಒಳಗ 2 ಕನ್ನಡಿ ಜೋಡಣೆ ಮಾಡಿರ್ತಾವಲ್ಲ.
ಮ್ಯಾಗೊಂದ ಕೆಳಗೊಂದ 2 ಕನ್ನಡಿ 45 ಡಿಗ್ರಿ ಒಳಗೆ ಜೋಡಣೆ ಮಾಡಿರ್ತಾರೆ. ಸಂಪೂರ್ಣ ಆಂತರಿಕ ಪ್ರತಿಫಲನ, ಸಂಪೂರ್ಣ ಆಂತರಿಕ ಪ್ರತಿಫಲನ, ಸಮತಲ ದರ್ಪಣ, ಸಮತಲ ದರ್ಪಣ ಇರ್ತೈತಿ. ಮತ್ ಲೆನ್ಸ್ ಬಳಸಬಾರ್ದು, ಲೆನ್ಸ್ ಬಳಸಿದ್ರೆ ಪಾಸ್ ಆಗ್ಬಿಡ್ತೈತಿ ಲೈಟ್. ದರ್ಪಣ ಬಳಸ್ಬೇಕು. ಈ ಕ್ವಶನ್ ಕೇಳಿದ್ರು ಗೊತ್ತಾ, INS ಕೌಂಡಿನ್ಯ ಬಗ್ಗೆ ಕೇಳಿದ್ರಲ್ಲ ಒಂದ್ಸಲ. ಈ INS ಕೌಂಡಿನ್ಯ ಅಂತಂದ್ರೆ ಗುಜರಾತ್ ಪೋರ್ಬಂದರ್ ಸ್ಟಾರ್ಟ್ ಮಾಡಿ ತನ್ನ ಪ್ರಯಾಣ ಮೊದಲ ಪ್ರಯಾಣ ನೋಡಿ, ಗುಜರಾತ್ ನ ಪೋರ್ಬಂದರ್ನಿಂದ ಒಮನ್ ನ ಮಸ್ಕತ್ಗ ತನ್ನ ಮೊದಲ ಪ್ರಯಾಣವನ್ನು ಪೂರ್ಣಗೊಳಿಸೈತಿ ನೋಡ್ರಿ. ಯಾವ್ದ ಕೌಂಡಿನ್ಯ, INS ಕೌಂಡಿನ್ಯ. ಇಲ್ಲೇ ಈಗ SDL MDL ಕೇಳಿದ್ರು ಯಾವ್ದು ಇದು ಕೌಂಡಿನ್ಯ ಐತಿ ನೋಡ್ರಿ. ಈ ಕೌಂಡಿನ್ಯ ಐದನೇ ಶತಮಾನದ ಅಜಂತಾ ಗುಹೆಯಲ್ಲಿ ಕಂಡುಬರ್ತಾವ ಚಿತ್ರಗತ್ಲೆ ಅದನ್ನ ಮಾಡಿರೋದಿಲ್ಲ ಕೌಂಡಿನ್ಯ. ಅಜಂತಾ ಗುಹೆಗಳು ಯಾವ ಧರ್ಮಕ್ಕೆ ಸಂಬಂಧಪಡ್ತಾವ? ಅಜಂತ ಜೈನ ಎಲ್ಲೋರ ಎಲ್ಲ ಧರ್ಮ. ಅಜಂತಾಗಳು ಕೇವಲ ಜೈನ ಧರ್ಮಕ್ಕೆ ಎಲ್ಲಿ ಇಲ್ಲ ಪಾಪ ಜೈನ ಧರ್ಮ ಕಡೆ ಸರಿ ನೋಡಾತಿದೆ. ಅಜಂತಾ ಗುಹೆಗಳು ಜೈನ ಧರ್ಮಕ್ಕೆ ಸಂಬಂಧಪಡ್ತಾವ. ಅಜಂತಾದಲ್ಲಿ ಟೋಟಲ್ ಎಷ್ಟು ಗುಹೆಗಳು ಕಂಡು ಬರ್ತಾವ? 30 ಟೋಟಲ್ 30 ಗುಹೆಗಳು ಅಜಂತಾದಾಗ ಕಂಡು ಬರ್ತಾವ. ಈ ಅಜಂತಾದಲ್ಲಿ ಕಂಡು ಬರುವ ಮೊದಲ ಗುಹೆ ಏನ್ ತಿಳಿಸ್ತೈತಿ? ಮೊದಲ ಗುಹೆ ಇಮ್ಮಡಿ ಪುಲ್ಕೇಶಿ ಆಸ್ಥಾನಕ್ಕ ಯಾರ ರಾಯಭಾರಿ ಆಸ್ಥಾನಕ್ಕೆ ಬರುವುದು ಮತ್ತು ಇಮ್ಮಡಿ ಪುಲ್ಕೇಶಿ ರಾಯಭಾರಿ ಅಜಂತ ಗುಹೆ ಹಿಂಗ್ ಹೇಳುವಂತ ಯಾರು ಹೇಳ್ತಾರೆ ಹಿಂಗ ಏದಮ್ಮ ತಬರಿ ಹೇಳ್ತಾರ ನೋಡ್ರಿ. ತಬರಿ ಅವ್ರು ಏನ್ ಹೇಳ್ತಾರಂತಂದ್ರ ಇಲ್ಲಿ ಅಜಂತಾ ಗುಹೆದ 1ನೇ ಗುಹೆ ಒಳಗ ಅಲ್ಲಿ ಅಮೀರ್ ಖುಸ್ರೋ ಅಲ್ಲ, ಖುಸ್ರೋ ಅದ ನೋಡ್ರಿ. ಆ ಖುಸ್ರೋ ಇಲ್ಲಿ ಬರ್ತಾನ. ಇಲ್ಲಿ ಇದು ಸಾರಿ ಬಾದಾಮಿ ಚಾಲುಕ್ಯ ಇರೋದಲ್ಲ, ಬಾದಾಮಿ ಚಾಲುಕ್ಯ ಬರ್ತಾನ. ಅಲ್ಲಿ ಇಲ್ಲಿದಿಂದ ರಾಯಭಾರಿ ಇಮ್ಮಡಿ ಪುಲ್ಕೇಶಿ ರಾಯಭಾರಿ ಅವನೋಕನ್ ಅಂತೇಳಿ 1ನೇ ಗುಹೆ ಒಳಗೆ ತಿಳಿಸ್ತಾರ ನೋಡ್ರಿ. 1ನೇ ಗುಹೆ ಒಳಗೆ ಜೈನ ಧರ್ಮಕ್ಕೆ ಈ ಗುಹೆಗಳು ಸಂಬಂಧಪಡ್ತಾವ. ಇದ್ರಾಗ ಇನ್ನೊಂದು ಗುಹೆ ಇಂಪಾರ್ಟೆಂಟ್ ಐತಿ ನೋಡಿ, ದಶರಥ ಮತ್ತೆ ಒನ್ನೇ ಕೃಷ್ಣ ಎಲ್ಲರ ದೇವ ಇದ್ರಾಗ ಅಲ್ಲ. ಟೋಟಲ್ ಗುಹೆಗಳು ಇಂಪಾರ್ಟೆಂಟ್ ಗುಹೆಗಳು ಕಂಡು ಬರ್ತಾವಲ್ಲ ಇದ್ರಾಗಿ. ಮತ್ತೆ ಅದು ಒಂದ ನೆನ್ಪಿಟ್ಕೊ. ಭಾರತೀಯ ವಾಯುಪಡೆಯಿಂದ ಇತ್ತೀಚೆಗೆ ವಾಯುಬಾನ್ ಅಂತೇಳಿ ಒಂದು ಯೋಜನೆ. ವಾಯುಬಾನ್ ಎಲ್ಲ ಸಂಬಂಧಪಡ್ತೈತಿ 3D ಡ್ರೋನ್ ಅಂದ್ರೆ ಹೆಲಿಕಾಪ್ಟರ್ ಮೊದಲ ಬಾರಿಗೆ ಡ್ರೋನ್ ಉಡಾವಣೆ ಮಾಡೋದು ವಾಯುಬಾನ್ ಯೋಜನೆ ನೋಡ್ರಿ. ಇದು ಹೆಲಿಕಾಪ್ಟರ್ ದಿಂದ ಡ್ರೋನ್ ಅನ್ನು ಉಡಾವಣೆ ಮಾಡೋದು. ಈ ವಾಯುಬಾನ್ SSB ಪರೀಕ್ಷೆಯನ್ನು ಮಾಡ್ಯಾರ ನೋಡಿ. ಡೈರೆಕ್ಟ್ ಹೆಲಿಕಾಪ್ಟರ್ ದಿಂದ ಉಡಾವಣೆ ಮಾಡಿ ನಮ್ಮ ವೈರಿಗಳನ್ನು ಡೈರೆಕ್ಟ್ ಅಲ್ಲೇ ಮನ ಮಾಡೋದನ್ನು ಈ ವಾಯುಬಾನ್ ಎಂಬ ಪರೀಕ್ಷೆಯನ್ನು ಮಾಡ್ಯಾರ ನೋಡ್ರಿ. ವಾಯುಬಾನ್ ಪರೀಕ್ಷೆ ಇತ್ತೀಚೆಗೆ ಡ್ರೋನ್ ಯೋಜನೆ ನೋಡ್ರಿ. ಇದು ಸ್ವದೇಶಿ ಸ್ಟೆಲ್ತ್ ಯುದ್ಧ ನೌಕೆ ತಾರಾಗಿರಿ ನೌಕಾಪಡೆಗೆ ಸೇರ್ಪಡೆ. ಇವು ತಾರಾಗಿರಿ ಎಲ್ಲ 70A ಒಳಗೆ ಬರ್ತಾವದಲ್ಲ. 70A ಒಳಗೆ ಟೋಟಲ್ ಎಷ್ಟು ಬರ್ತಾವ ತಂದಿದೆ? 7 ಬರ್ತಾವದಲ್ಲ. ಯಾವ್ದಾವ್ದು? ತಾರಾಗಿರಿ, ಹಿಮಗಿರಿ, ಮಹೇಂದ್ರಗಿರಿ, ತಾರಾಗಿರಿ, ಹಿಮಗಿರಿ, ಇನ್ನೊಂದು ದ್ರೋಣಗಿರಿ ಅಂತ ದ್ರೋಣಗಿರಿ, ಮತ್ತ ಯಾದಗಿರಿ. ಅಯ್ಯೋ 7 17A ಒಳಗೆ ಬರ್ತಾವ ನೋಡ್ರಿ. ಇತ್ತೀಚೆಗೆ ಯಾವ್ದು ತಾರಾಗಿರಿ ಸ್ಟೆಲ್ತ್ ಯುದ್ಧ ನೌಕೆ ಇತ್ತೀಚೆಗೆ ಸೇರ್ಪಡೆಗೊಂಡೈತಿ. INS ತಾರಾಗಿರಿ ಅಂದ್ರೆ ಇದು ತಾರಾಗಿರಿ ಉತ್ತರಾಖಂಡದ ತಾರಾಗಿರಿ ಬೆಟ್ಟದ ಶ್ರೇಣಿ ಹೆಸರು ಇಲ್ಲಿ ಬೆಟ್ಟಗಳ ಹೆಸರನ್ನ ಇಟ್ಟಾರ. ಅಂದ್ರೆ ಸ್ವಲ್ಪ ಬೆಟ್ಟದ ಗತ್ಲೆ ದೊಡ್ಡ ಇರ್ತಾವ ಅಂತ ಹೇಳಿ ಬೆಟ್ಟದ ಹೆಸರು. ಅಲ್ಲ ತಾರಾಗಿರಿ ಎಲ್ಲ ಬೆಟ್ಟದ ಹೆಸರು ಕಂಡು ಬರೋದು. ಮತ್ತೆ ಹೆಂಗಿರ್ತೈತೆ ಹೇಳ? ನಮ್ಮ ಇಂಡಿಯಾದ ಏನೋ ಅಂದ್ರೆ ಇಂಡಿಯಾದ ಮೇನ್ ಪೀಕ್ಗಳು. ಮತ್ತೆ ಪೀಕ್ ಅಂದ್ರೆ ಬಟ್ ಎದಕ್ಕೆ ಇಡಕತ್ತಾರ ಅಂತ ಹೇಳಿದೆ ನಾವು. ಅದು ಪೀಕ್ ಮೇನ್ ಇಂಡಿಯಾದ ಮುಖ್ಯವಾದ ಪೀಕ್ಗಳು ಅದಾವ ನೋಡ್ರಿ, ಅದರ ಹೆಸರು ಇಟ್ಟಾರ. ನೆಕ್ಸ್ಟ್ ಇತ್ತೀಚೆಗೆ ವಿಶ್ವ ವ್ಯಾಪಾರ ಸಂಸ್ಥೆ 14ನೇ ಸಚಿವರ ಸಭೆ ಎಲ್ಲಿ ನಡೆದೈತಿ? ಕ್ಯಾಮ್ರೂನ್ ಒಳಗ ನಡೆದೈತಿ ನೋಡ್ರಿ. ಇತ್ತೀಚೆಗೆ ಇದರ ಅಧ್ಯಕ್ಷರಾಗಿ ಕ್ಯಾಮ್ರೂನ್ ಯಾರು ವಹಿಸ್ಕೊಂಡ್ರ? ಲ್ಯೂಕ್ ಮ್ಯಾಗ್ಲೋಯರ್ ಎಂಬಾರ್ಗ್ ಅಂತ ಬರ್ತಾರ ನೋಡ್ರಿ. ಲ್ಯೂಕ್ ಎಂಬಾರ್ಗ್ ಅವರು ಇದರ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಾರ ನೋಡ್ರಿ. ಅಂದ್ರೆ ಕ್ಯಾಮ್ರೂನ್ ನ ವಾಣಿಜ್ಯ ಸಚಿವರು ಇವರು. ಕ್ಯಾಮ್ರೂನ್ ಅಲ್ಲಿ ಯಾವ ಖಂಡದಾಗ ಕಂಡು ಬರ್ತೈತಿ? ಆಫ್ರಿಕಾದಾಗ ಕಂಡು ಬರ್ತೈತಿ ಕ್ಯಾಮ್ರೂನ್. 14ನೇ ಸಭೆ WHO ಅದಲ್ಲ. WHO
WTO ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ WTO ಯಾವಾಗ ಸ್ಥಾಪನೆ ಆಗುತ್ತೆ? ಏನ 1995 ಜನವರಿ 1 ಹೌದಲ್ಲ WTO ಸ್ಥಾಪನೆ ಆಗುತ್ತೆ. ಇದು ಮೊದಲ ಗ್ಯಾಟ್ ಅಂತ ಆಗಿರ್ತೈತೆ ಹೌದಲ್ಲ? 1919 48 ಗ್ಯಾಟ್ ಅಲ್ಲ 48 ಹೌದಲ್ಲ 1948 ಗ್ಯಾಟ್ ಫುಲ್ ಫಾರ್ಮ್ ಏನು? ಜನರಲ್ ಅಗ್ರಿಮೆಂಟ್ ಟ್ರೇಡ್ ಅಂಡ್ ಟ್ಯಾರಿಫ್ ಜನರಲ್ ಅಗ್ರಿಮೆಂಟ್ ಟ್ರೇಡ್ ಅಂಡ್ ಟ್ಯಾರಿಫ್ ಅಂತ ಬರ್ತೈತೆ 1948 ಅದರಾಗಿಂದನ ಒಂದು WHO ಇಲ್ಲಿ 1995 ಒಳಗೆ ಜನವರಿ 1 ರಂದು ಸ್ಥಾಪನೆ ಆಗುತ್ತೆ. ಆಮೇಲೆ ಅದು 1945 ವಿಶ್ವಸಂಸ್ಥೆ ಸ್ಥಾಪನೆ ಆಗುತ್ತೆ. ILO ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್. WHO ಇಂದ ಇತ್ತೀಚೆಗೆ ಒಂದು ಕಂಟ್ರಿ ಹೊರಗೆ ಹೋಗಿತ್ತಲ್ಲ, ಅಮೆರಿಕಾ, ಅರ್ಜೆಂಟೀನಾ. ಅಮೆರಿಕಾ ಮೊದಲು ಅರ್ಜೆಂಟೀನಾ ಇತ್ತೀಚೆಗೆ ಅರ್ಜೆಂಟೀನಾ ಹೊರಗೆ ಹೋಗೈತೆ ನೋಡಿ. ಇತ್ತೀಚೆಗೆ WHO ದಿಂದ WHO ಅಲ್ಲ WHO ದಿಂದ ಅದು ಹೋಗೈತಿ, ಇಸ್ರೇಲ್ ಹೋಗಿತ್ತು, ಅದು ಹೋಗಿತ್ತು. WTO ದಿಂದ ಅರ್ಜೆಂಟೀನಾ ಹೊರಗೆ ಹೋಗೈತೆ ನೋಡಿ. WHO ದಿಂದ ಅಂತಂದ್ರೆ ಅಮೆರಿಕಾ ಹೊರಗೆ ಹೋಗೈತಿ, WTO ದಿಂದ ಅರ್ಜೆಂಟೀನಾ ಎಲ್ಲ ಹೋಗೈತ. ಯುನೆಸ್ಕೋದಿಂದ ಹೋಗೈತೆ ಅರ್ಜೆಂಟೀನಾ ಹೊರಗೆ ಯಾರ್ರಿ? ಯುನೆಸ್ಕೋದಿಂದ ಹೋಗೈತೆ ಅಮೆರಿಕ. ಯುನೆಸ್ಕೋದಿಂದ ಹೋಗೈತಿ. ಹೋಗೈತಿ ನೋಡಿ ಇವೇ ಈಗ ಟೋಟಲ್ ಎಷ್ಟು WTO ದಾಗ ಎಷ್ಟು ಕಂಟ್ರಿಗಳು ಅದಾವ ಹಂಗಂದ್ರೆ ಈಗ 192. WTO ಅಂದ್ರೆ 162 ಏನಾ? 166 WTO ಒಳಗಂದ್ರೆ 166 ಕಂಡು ಬರ್ತಾವ ನೋಡಿ. WHO ಒಳಗ 193 192 ಅಂದ್ರೆ ಅರ್ಜೆಂಟೀನಾ ಹೊರಗೆ ಬಂದೈತಲ್ಲ 193 ಇತ್ತು, ಅರ್ಜೆಂಟೀನಾ ಹೊರಗೆ ಬಂದ 192 ಆಗೈತೆ ನೋಡಿ. ಈ ಇದು ಐತಲ್ರಿ, ಈ WTO ಒಂದು ಕೆಲವೊಂದು ಬಾಕ್ಸ್ ಗಳನ್ನು ಬಿಡುಗಡೆ ಮಾಡ್ತೈತಿ. ಬಾಕ್ಸ್ ಅಂತ ಐತೆ ಯಾವ್ದಂತಂದ್ರೆ ಒಂದು ಅಂಬರ್ ಬಾಕ್ಸ್, ಬ್ಲೂ ಬಾಕ್ಸ್, ಇನ್ನೊಂದು ಯಾವ ಬಾಕ್ಸ್ ರೀ? ಗ್ರೀನ್ ಬಾಕ್ಸ್. ಒಂದು ಅಂಬರ್ ಬಾಕ್ಸ್, ಗ್ರೀನ್ ಬಾಕ್ಸ್ ಮತ್ತು ಬ್ಲೂ ಬಾಕ್ಸ್ ಅಂತ ಬರ್ತೈತಿ. ಅಂಬರ್ ಪೆಟ್ಟಿಗೆ ಅಂತಂದ್ರೆ ಏನ? ಅತಿಯಾದ ಉತ್ಪಾದನೆ ಕಂಡು ಬರೋದು ಅಂಬರ್ ಪೆಟ್ಟಿಗೆ. ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ವಿರೂಪತೆಯನ್ನು ತೋರಿಸ್ತೈತಲ್ರಿ, ಅತಿಯಾದ ಉತ್ಪಾದನೆ ಮಾಡಿ ಅಂತಾರಾಷ್ಟ್ರೀಯ ಇಂಟರ್ನ್ಯಾಷನಲ್ ಟ್ರೇಡ್ ಒಳಗ ವಿರೂಪತೆಯನ್ನು ತೋರಿಸ್ತೈತಿ ನೋಡಿ, ಅದು ಅಂಬರ್ ಪೆಟ್ಟಿಗೆ ಅಂತ ಬರ್ತೈತಿ, ಅಂಬರ್ ಬಾಕ್ಸ್. ನೆಕ್ಸ್ಟ್ ಹಸಿರು ಪೆಟ್ಟಿಗೆ ಅಥವಾ ಗ್ರೀನ್ ಬಾಕ್ಸ್, ಪರಿಸರಕ್ಕೆ ಸಂಬಂಧಪಟ್ಟ ವ್ಯಾಪಾರಕ್ಕೆ ವಿರೂಪತೆಯನ್ನು ಕಾರಣವಾಗಲಿದೆ, ಹೆಚ್ಚಿನ ಪ್ರಮಾಣದ ವ್ಯಾಪಾರವನ್ನು ಕಂಡು ಬರಲ್ಲ. ನೆಕ್ಸ್ಟ್ ಬ್ಲೂ ಬಾಕ್ಸ್ ಅಂತಂದ್ರೆ ಅಂಬರ್ ಬಾಕ್ಸ್ ಗತ್ಲೇನೆ ಇರ್ತೈತಿ. ಇದು ಅದಕ್ಕೆ ಕಂಪೇರ್ ಮಾಡಿದ್ರೆ ಅಂಬರ್ ಬಾಕ್ಸ್ ಗತ್ಲೇನೆ ಇರ್ತೈತಿ, ಆದ್ರೆ ಉತ್ಪಾದನೆ ಕಡಿಮೆ ಇರ್ತೈತಿ. ಕಂಪೇರ್ ಮಾಡೋದು ಉತ್ಪಾದನೆ ಕಡಿಮೆ ಇರ್ತೈತಿ, ಹೌದಾ? ನೆಕ್ಸ್ಟ್ ಇತ್ತೀಚೆಗೆ ನೇಪಾಳದ ಪ್ರಧಾನಿಯಾಗಿ ಯಾರು ನೇಮಕ ಆಗ್ಯಾರ? ಅವರು ನೇಪಾಳದ ಪ್ರಧಾನಿಯಾಗಿ ನೇಮಕ ಆಗ್ಯಾರ. ಇವ್ರದ್ದು ಪಕ್ಷ ಯಾವ್ದು? ರಾಷ್ಟ್ರೀಯ ಸ್ವತಂತ್ರ ಪಕ್ಷದಿಂದ ಬಾಲೇಂದ್ರ ಶಾ ಅವರು ಇತ್ತೀಚೆಗೆ ನೇಪಾಳದ ಪ್ರಧಾನಿಯಾಗಿ ನೇಮಕ ಆಗ್ಯಾರ. ನೇಪಾಳದ ರಾಷ್ಟ್ರಪತಿ ಯಾರದಾರ? ರಾಮಚಂದ್ರ ಪೌಡೇಲ್ ಅವರು ನೇಪಾಳದ ಪ್ರಧಾನಿ ಅದಾರ. ಬಾಲೇಂದ್ರ ಶಾ 47ನೇ ನೇಪಾಳದ ಅಧ್ಯಕ್ಷ ಅಂದ್ರೆ ರಾಮಚಂದ್ರ ಪೌಡೇಲ್, ಪ್ರಧಾನಿ ಅಂತಂದ್ರೆ ಬಾಲೇಂದ್ರ ಶಾ 47ನೇ ಅಧ್ಯಕ್ಷ ನೋಡ್ರಿ. ಅತಿ ಚಿಕ್ಕ ವಯಸ್ಸಿನ ಅತಿ ಕಿರಿಯ ವಯಸ್ಸಿನ ಪ್ರಧಾನಿ ನೋಡ್ರಿ ಬಾಲೇಂದ್ರ ಶಾ. ರಾಷ್ಟ್ರೀಯ ಪಕ್ಷದಿಂದ ಇವ ನೇಮಕ ಆಗ್ಯಾರ. ಇವನ್ಕಿಂತ ಮುಂಚೆ ಯಾರಿದ್ರ? KP ಶರ್ಮಾ ಓಲಿ ಇದ್ದಲ್ಲ. KP ಶರ್ಮಾ ಓಲಿ ಮುಂಚೆ ಇಲ್ಲ, ಅವನಿಗೇನೋ ಬಂಧನ ಮಾಡಿ ಏನೋ ಮಾಡಿದಾನೋ, ಅವನಿಗೆ ಅರೆಸ್ಟ್ ಮಾಡಿದ್ಮೇಲೆ ಇವನ್ ನೇಮಕ ಆಗ್ಯಾನ ನೋಡಿ. ಜೆನ್ಜಿ ಒಳಗ ಇದ್ರ ಅಪೋಸಿಟ್ ಯಾರಿದ್ರಂತ? ಇವನ್ ಅಪೋಸಿಟ್ ಬಾಲೇಂದ್ರ ಶಾ ಅಪೋಸಿಟ್ ಯಾರಿರ್ತಾರ್ರಿ ನನ್ಗೆ ಗೊತ್ತಿಲ್ಲ. ರಾಷ್ಟ್ರೀಯ ಪಕ್ಷ ಒಂದು ಚಿನ್ನ ಇದೊಂದು ನೆನ್ಪಿಡುವಾಗ ಅಮೆರಿಕಾದ ಸ್ವಾತಂತ್ರ್ಯೋತ್ಸವ, ಅಮೆರಿಕಾಗ ಸ್ವಾತಂತ್ರ್ಯ ಆಗಿ 250 ವರ್ಷ ಆತಂತ. ಈ 250 ವರ್ಷ ಆತಂತ ಹೇಳಿ ಒಂದು ನಾಣ್ಯ ಬಿಡುಗಡೆ ಮಾಡತ್ತಾನ, ಅದ್ರಾಗ ಒಂದು ಫೋಟೋ ಇಟ್ಕೊಂಡಾನ, ಏನೇನೋ ಮಾಡ್ತಾನ. ಒಟ್ಟೆ ಟ್ರಂಪ್ ಅವರು ಒಂದು ನಾಣ್ಯ ಬಿಡುಗಡೆ ಮಾಡಿ ಅದರಲ್ಲಿ ಅವನು ತನ್ನ 250ನೇ ವರ್ಷದ ಸ್ವಾತಂತ್ರ್ಯೋತ್ಸವ ಬಿಡುಗಡೆ ಮಾಡತ್ತಾನ. ಶಾಂತಿ ಪ್ರಶಸ್ತಿ ಕೊಡ್ಬೇಕಂತೇಳಿ ಅರ್ಜಿ ಹಾಕ್ಯಾನ. ಅವನಿಗೆ ಶಾಂತಿ ನೊಬೆಲ್ ಪ್ರಶಸ್ತಿ ಕೊಡ್ಬೇಕಂತ ಅರ್ಜಿ ಹಾಕ್ಯಾರ ಟ್ರಂಪ್. ಶಾಂತಿ ಇಲ್ಲ ಎಲ್ಲ ದೇಶದಾಗೆಲ್ಲ. ಇದಾಯ್ತು ನೋಡಿ ನೇಪಾಳ ರಾಜ್ಯ ಕಟ್ಕೊಂಡು ಹೋದಲ್ಲ. ಈ ದಕ್ಷಿಣ ಏಷ್ಯಾದಲ್ಲಿ ಕಂಡು ಬರುವ ಪ್ರಮುಖ ಲ್ಯಾಂಡ್ ಲಾಕ್ ಕಂಟ್ರಿ ನೋಡ್ರಿ ಇದು ನೇಪಾಳ. ದಕ್ಷಿಣ ಏಷ್ಯಾದಲ್ಲಿ ಕಂಡು ಬರುವ ಪ್ರಮುಖ ಲ್ಯಾಂಡ್ ಲಾಕ್ ಕಂಟ್ರಿ. ಟೋಟಲ್ ವರ್ಲ್ಡ್ ಒಳಗೆ ಎಷ್ಟು ಲ್ಯಾಂಡ್ ಲಾಕ್ ಕಂಟ್ರಿಗಳು ಅದಾವ? 44 ಲ್ಯಾಂಡ್ ಲಾಕ್ ಕಂಟ್ರಿಗಳು ಅದಾವ ನೋಡು. ಟೋಟಲ್ ಹೌ ಮೆನಿ ಲ್ಯಾಂಡ್ ಲಾಕ್ ಕಂಟ್ರಿ ನೋಡಿ. ಟೋಟಲ್ ವರ್ಲ್ಡ್ ಒಳಗೆ 44 ಇರ್ಬೇಕು. ಮತ್ತೆ ಡಬಲ್ ಲ್ಯಾಂಡ್ ಲಾಕ್ ಕಂಟ್ರಿಗಳು ಎಷ್ಟು ಅದಾವ ವರ್ಲ್ಡ್ ಒಳಗೆ?
ಎಷ್ಟು ಅದಾವ ಈ ಡಬಲ್ ಲ್ಯಾಂಡ್ ಲಾಕ್ ಗೊತ್ತಿರ್ಬೇಕ ಸಿಂಗಲ್ ಲ್ಯಾಂಡ್ ಲಾಕ್ ಗೊತ್ತಿರ್ಲಿಕ್ಕೆ ಏನ ಡಬಲ್ ಲ್ಯಾಂಡ್ ಎರಡು ಅದಾವ ಎರಡು ಅದಾವ ಒಂದು ಲಿಸ್ಟ್ ಬರ್ಗ ಇನ್ನೊಂದ ಒಂದು ಲಿಚೆನ್ಸ್ಬರ್ಗ್ ಅಲ್ಲ ಲಿಚೆನ್ಸ್ಟೈನ್ ಲಿಚೆನ್ಸ್ಟೈನ್ ಇಲ್ಲೇ ಯಾವುದು ಉಜ್ಬೇಕಿಸ್ತಾನ 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 ನಜರ್ ಉಜ್ಬೇಕಿಸ್ತಾನ ಲಿಚೆನ್ಸ್ಟೈನ್ ಮತ್ತು ಉಜ್ಬೇಕಿಸ್ತಾನ ಲಿಚೆನ್ಸ್ಟೈನ್ ಮತ್ತು ಏ ಹಂಗಂದ್ರ ಈ ಲ್ಯಾಂಡ್ ಲಾಕ್ ಕಂಟ್ರಿ ಅಂದ್ರೆ ನೋಡ ಕರಾವಳಿ ಡಬಲ್ ಲ್ಯಾಂಡ್ ಲಾಕ್ ಡಬಲ್ ಲ್ಯಾಂಡ್ ಲಾಕ್ ಅಂದ್ರೆ ಈಗ ಒಂದ್ ಲ್ಯಾಂಡ್ ಲಾಕ್ ಕಂಟ್ರಿ ಇರ್ತೈತಿ ಅದ್ರ ಕಂಟ್ರಿ ಒಂದ್ ಕರಾವಳಿ ಹಂಚ್ಕೊಂಡಿರ್ತೈತಿ ಅದನ್ನ ಬಿಟ್ಟು ಇನ್ನೊಂದ್ ಕಂಟ್ರಿ ಬಿಟ್ಟು ಇನ್ನೊಂದ್ ಒಳಗ್ ಕಂಟ್ರಿ ಇರ್ತೈತಿ ನೋಡ್ರಿ ಎರಡ್ ಕಂಟ್ರಿ ಬಿಟ್ಟು ಒಳಗಡೆ ಇರ್ತೈತಿ ನೋಡ್ರಿ ಅದನ್ನ ಡಬಲ್ ಲ್ಯಾಂಡ್ ಲಾಕ್ ಅಂತ ಕರಿತೀವಿ ಈಗ ಕರಾವಳಿ ಪ್ರದೇಶ ಐತಿ ಅದ್ರ ಬಾಜುಕ ಒಂದ್ ಕಂಟ್ರಿ ಐತಿ ಅದ್ರ ಬಾಜುಕ್ ಇದ್ರ ಲ್ಯಾಂಡ್ ಲಾಕ್ ಕಂಟ್ರಿ ಅದ್ರ ಬಾಜುಕ್ ಇನ್ನೊಂದ್ ಪ್ರದೇಶ ಎರಡ್ ಕಂಟ್ರಿ ಬಿಟ್ಟು ಇನ್ನೊಂದ್ ದೇಶ ಇರ್ತೈತಿ ನೋಡ್ರಿ ಅದನ್ನ ಡಬಲ್ ಲ್ಯಾಂಡ್ ಲಾಕ್ ಅಂತ ಕರಿತೀವಿ ಲಿಚೆನ್ಸ್ಟೈನ್ ಮತ್ತು ಉಜ್ಬೇಕಿಸ್ತಾನ್ ನೋಡ್ರಿ ವರ್ಲ್ಡ್ ಒಳಗೆ ಕಂಡು ಬರ್ತಕ್ಕಂಥ ಎರಡೇ ಡಬಲ್ ಲ್ಯಾಂಡ್ ಲಾಕ್ ಕಂಟ್ರಿಗಳು ಲಿಚೆನ್ಸ್ಟೈನ್ ಮತ್ತು ಉಜ್ಬೇಕಿಸ್ತಾನ್ ಕಂಡು ಬರ್ತಾವ ನೋಡ್ರಿ ಎಷ್ಟು ಅದಾವ ಲ್ಯಾಂಡ್ ಲಾಕ್ ಟೋಟಲ್ 44 ಡಬಲ್ ಲ್ಯಾಂಡ್ ಲಾಕ್ ಅದಾವ ನೋಡ್ರಿ ಹೈಯೆಸ್ಟ್ ಎಲ್ಲಿ ಕಂಡು ಬರ್ತಾವ ಸಿಂಗಲ್ ಲ್ಯಾಂಡ್ ಲಾಕ್ ಅಲ್ಲ ಎಲ್ಲಿ ಕಂಡು ಬರ್ತಾವ ಯಾವ ಇದ್ರ ನೋಡ್ರಿ ನೇಪಾಳದಲ್ಲಿ ಅತ್ಯಂತ ಎತ್ತರ ಸಿಗ ಮೌಂಟ್ ಎವರೆಸ್ಟ್ ಮೌಂಟ್ ಎವರೆಸ್ಟ್ ಹೋದಲ್ಲ ಈ ಮೌಂಟ್ ಎವರೆಸ್ಟ್ ಯಾವ ಹಿಮಾಲಯದಾಗ ಕಂಡು ಬರ್ತೈತಿ ಇದು ಯಾವ ಹಿಮಾಲಯದಾಗ ಕಂಡು ಬರ್ತೈತಿ ಮೌಂಟ್ ಎವರೆಸ್ಟ್ ಮಾ ಹಿಮಾಲಯ ಅಥವಾ ಹಿಮಾದ್ರಿ ಅಂತೀವಲ್ಲ ಗ್ರೇಟ್ ಹಿಮಾಲಯ ಅಂತೀವಿ ನೋಡ್ರಿ ಗ್ರೇಟ್ ಹಿಮಾಲಯ ಅಥವಾ ಹಿಮಾದ್ರಿ ಐತಿ ನೋಡ್ರಿ ಅದರಲ್ಲಿ ಮೌಂಟ್ ಎವರೆಸ್ಟ್ ಕಂಡು ಬರ್ತೈತಿ ಈ ಮಾ ಹಿಮಾಲಯ ಅಥವಾ ಗ್ರೇಟ್ ಹಿಮಾದ್ರಿ ಅಂತ ಐತಿ ಹಿಮಾದ್ರಿ ಮಾ ಹಿಮಾಲಯ ಗ್ರೇಟ್ ಹಿಮಾಲಯ ಎಲ್ಲ ಕರಿತೀವಿ ಈ ಗ್ರೇಟ್ ಹಿಮಾಲಯ ಐತಿ ನೋಡ್ರಿ ಅತ್ಯಂತ ಹೆಚ್ಚಿನ ಪ್ರಮಾಣದ ಪರ್ವತಗಳು ಅತ್ಯಂತ ಎತ್ತರದ ಪರ್ವತಗಳೆಲ್ಲ ಈ ಹಿಮಾಲಯದಾಗ ಕಂಡು ಬರ್ತಾವ ಈ ಪೀಕ್ ಒಳಗೆ ಮೊನ್ನೆ ಪಿಒಕೆ ಒಳಗೆ ಕಂಡು ಬರ್ತೈತೆ ನಂಗ ಪರ್ವತ ಅಂತಂದ್ರೆ ನಂಗ ಪರ್ವತ ಪಿಒಕೆ ಒಳಗೆ ಕಂಡು ಬರ್ತೈತೆ ಆಮೇಲೆ ಉತ್ತರಾಖಂಡದ ಮೂರ್ ಪರ್ವತ ಒಳಗೆ ಕಂಡು ಬರ್ತಾವ ಗೊತ್ತಿರ್ಬೇಕು ಒಂದ ಭದ್ರಿ ಯಾವ್ದದು ಬಂದರ್ ಪೂಚ್ ಒಂದ ಇನ್ ನೆಕ್ಸ್ಟ್ ಕಾಮೆಂಗ್ ಒಂದ ನಂದಾದೇವಿ ಇವು ಮೂರು ಉತ್ತರಾಖಂಡದಾಗ ಕಂಡು ಬರ್ತಾವ ಆಮೇಲೆ ನೇಪಾಳದಾಗ ಹಲವಾರು ಶಿಖರಗಳು ಕಂಡು ಬರ್ತಾವ ನೇಪಾಳದಾಗ ಏನೇನ್ ಕಂಡು ಬರ್ತಾವ ಅನ್ನಪೂರ್ಣ ಧವಳಗಿರಿ ಅನ್ನಪೂರ್ಣ ಮನಸಾಲು ಡ್ಯಾಮ್ ಅಂತ ಹೇಳಿ ಒಂದೇ ಧವಳಗಿರಿ ಅನ್ನಪೂರ್ಣ ಮನಸಾಲು ಆಮೇಲೆ ಇದು ಏನು ಗೌರಿಶಂಕರ ಆಮೇಲೆ ಸಿಯಾತನ್ ಶೋಯು ಆದ್ಮೇಲೆ ಮೌಂಟ್ ಎವರೆಸ್ಟ್ ಮೇಕಾಲು ಮೇಕಾಲು ಅವು ಇಷ್ಟ ನೇಪಾಳದಾಗ ಕಂಡು ಬರ್ತಾವ ಸಿಕ್ಕಿಂದಾಗ ಒಂದ ಕಾಂಚನಜುಂಗ ನೆಕ್ಸ್ಟ್ ಅರುಣಾಚಲ್ ಪ್ರದೇಶದಾಗ ನಾಮ್ಚಾ ಬರ್ತಾವ ಇವೆಲ್ಲ ಕಂಡು ಬರೋದು ಗ್ರೇಟ್ ಹಿಮಾಲಯದಾಗ ಕಂಡು ಬರ್ತಾವ ನೋಡ್ರಿ ಇವೆಲ್ಲ ಎಲ್ಲಿ ಕಂಡು ಬರ್ತಾವ ಗ್ರೇಟ್ ಹಿಮಾಲಯ ಅಥವಾ ಹಿಮಾದ್ರಿ ಒಳಗ ಇವು ಕಂಡು ಬರ್ತಾವ ನೋಡ್ರಿ ಮತ್ತೆ ಒಂದೇದ ಟ್ರಾನ್ಸ್ ಹಿಮಾಲಯ ಬರ್ತೈತಲ್ಲ ಅಥವಾ ಹೊರ ಹಿಮಾಲಯ ಆ ಟ್ರಾನ್ಸ್ ಹಿಮಾಲಯದಾಗ ಏನೇನ್ ಕಂಡು ಬರ್ತಾವ ಒಂದ ಕಾರಾಕೋರಮ ಲಡಾಖ್ ಅದು ಕಾಲಾಂಟೂರ್ದಾಗ ನೆನ್ಪಿಡ್ಕೋ ಮ್ಯಾಗಿಂದ ಕೆಳಗೆ ನೆನ್ಪಿಡ್ಕೋ ಮತ್ತೆ ಉಲ್ಟಾ ಪಲ್ಟಾ ಹೇಳ್ಬೇಕು ಮ್ಯಾಗಿಂದ ಕೆಳಗೆ ಇರ್ಬೇಕು ಫಸ್ಟ್ ಕಾರಾಕೋರಮ ಲಡಾಖ್ ಇಷ್ಟ ನೋಡ್ರಿ ಇನ್ನೊಂದು ಕೈಲಾಸ ಶ್ರೇಣಿಗಳು ಬರ್ತಾವ ಕೈಲಾಸ ಶ್ರೇಣಿಗಳು ಟ್ರಾನ್ಸ್ ಹಿಮಾಲಯದಾಗ ಪೀರ್ ಪಂಜಾಲ್ ಇದ್ರಾಗ ಬರಲ್ಲ ಮಿಡಲ್ ಹಿಮಾಲಯದಾಗ ಪೀರ್ ಪಂಜಾಲ ಮಿಡಲ್ ಹಿಮಾಲಯದಾಗ ಬರ್ತೈತಿ ಪೀರ್ ಪಂಜಾಲ್ ಅಂದ್ಬಿಟ್ಟು ಇವೆಲ್ಲ ಬರ್ತಾವ ನಮ್ದು ಕೇಟು ಎದ್ರಾಗ ಕಂಡು ಬರ್ತೈತಿ ಇದ್ರಾಗ ಕಾರಾಕೋರಂ ಎದ್ರ ಪಾರ್ಟ್ ಕಾರಾಕೋರಂ ಎದ್ರ ಪಾರ್ಟ್ ಅಂದ್ರೆ ಪಿಒಕೆ ಪಾರ್ಟ್ ಕಾರಾಕೋರಂ ಎದ್ರ ಪಾರ್ಟ್ ಇದು ಟ್ರಾನ್ಸ್ ಹಿಮಾಲಯ ಅತ್ಯಂತ ಹೆಚ್ಚಿನ ಪ್ರಮಾಣದ ಪ್ರವಾಸಿ ತಾಣಗಳು ಯಾವ ಹಿಮಾಲಯದಾಗ ಕಂಡು ಬರ್ತಾವ ಅತ್ಯಂತ ಹೆಚ್ಚಿನ ಪ್ರಮಾಣದ ಪ್ರವಾಸಿ ತಾಣಗಳು ಮಧ್ಯ ಹಿಮಾಲಯದಾಗ ಕಂಡು ಬರ್ತಾವ ನೋಡ್ರಿ ಮಿಡಲ್ ಹಿಮಾಲಯದಾಗ ಮಧ್ಯ ಹಿಮಾಲಯದಾಗ ಅಂತಂದ್ರೆ ಕುಲು ಮನಾಲಿ ಇವೆಲ್ಲ ಅದಾವ ನೋಡ್ರಿ ಕುಲು ಮನಾಲಿ ಇವೆಲ್ಲ ಪ್ರವಾಸಿ ತಾಣಗಳು ಅತ್ಯಂತ ಹೆಚ್ಚಿನ ಪ್ರವಾಸಿ ತಾಣಗಳು ಕಂಡು ಬರೋದು ಮಧ್ಯ ಹಿಮಾಲಯದಾಗ ಕಂಡು ಬರ್ತಾವ ನೋಡ್ರಿ ಮಧ್ಯ ಹಿಮಾಲಯದಾಗ ಇನ್ನೊಂದು ಪೀರ್ ಪಂಜಾಲ್ ಮಧ್ಯ ಹಿಮಾಲಯ ನೋಡ್ರಿ ನೆಕ್ಸ್ಟ್ ವಿತ್ತೀಯ ಆರೋಗ್ಯ ಸೂಚಕ 2026 ಎರಡನೇ ಈ ವಿತ್ತೀಯ ಆರೋಗ್ಯ ಸೂಚಕವನ್ನು ಯಾರು ಬಿಡುಗಡೆ ಮಾಡ್ತಾರೆ ನೀತಿ ಆಯೋಗ ಬಿಡುಗಡೆ ಮಾಡ್ತಾರೆ ಇತ್ತೀಚೆಗೆ ಎರಡನೇ ಆವೃತ್ತಿಯನ್ನು ಬಿಡುಗಡೆ ಮಾಡ್ಯಾರ ಈ ವಿತ್ತೀಯ ಆರೋಗ್ಯ ಸೂಚಕದ ಪ್ರಕಾರ ಭಾರತ ರಾಜ್ಯಗಳ ಆರ್ಥಿಕ ಸ್ಥಿತಿಗತಿಯನ್ನು ಸೂಚಿಸ್ತೈತಿ ಭಾರತದಲ್ಲಿ ಹೆಂಗೆ ಎಕನಾಮಿ ಹೆಂಗೆ ಬೆಳೆಯತೈತೆ ಅನ್ನೋದು ಈ ನೀತಿ ಆಯೋಗ ಬಿಡುಗಡೆ ಮಾಡುವ ವಿತ್ತೀಯ ಆರೋಗ್ಯ ಸೂಚಕ ಅಥವಾ ಹಣಕಾಸು ಆರೋಗ್ಯ ಸೂಚಕ ಅಂತ ಕರಿತೀವಿ ಇದು ನೀತಿ ಆಯೋಗ ಬಿಡುಗಡೆ ಮಾಡ್ತಾ ಬರ್ತೈತೆ ನೋಡಿ ಇತ್ತೀಚೆಗೆ CVR ಅದಾರ ನೀತಿ ಆಯೋಗದ ನಿಧಿ ಚಿಪ್ಪರ್ ಮತ್ತು ಉಪಾಧ್ಯಕ್ಷರು ಅಶೋಕ್ ಕುಮಾರ್ ಲಹರಿ ಅವರು ಉಪಾಧ್ಯಕ್ಷರು ಮತ್ತು ನಿಧಿ ಚಿಪ್ಪರ್ ಅವರು ಇತ್ತೀಚೆಗೆ ಈ ಬಿಡುಗಡೆ ಮಾಡ್ಯಾರ ವಿತ್ತೀಯ ಆರೋಗ್ಯ ಸೂಚಕ ಅಥವಾ ಹಣಕಾಸು ಆರೋಗ್ಯ ಸೂಚಕವನ್ನು ಇತ್ತೀಚೆಗೆ ಬಿಡುಗಡೆ ಮಾಡ್ಯಾರ ನೋಡಿ ನೆಕ್ಸ್ಟ್ ಇಲ್ಲಿ ಹಣಕಾಸು ಆರೋಗ್ಯ ಸೂಚಕದಲ್ಲಿ ಮೊದಲ ಸ್ಥಾನ ಪಡೆದಂತ ರಾಜ್ಯ ಯಾವ್ದ ಒಡಿಸ್ಸಾ ನಮ್ಮ ಕರ್ನಾಟಕ ಎಷ್ಟನೇ ಇದಿರ್ಬೋದು 9ನೇ ಪ್ಲೇಸ್ ಒಳಗೈತಿ ನೋಡಿ ಕರ್ನಾಟಕ 9ನೇ ಪ್ಲೇಸ್ ಐತಿ ವಿತ್ತೀಯ ಆರೋಗ್ಯ ಸೂಚಕ ಒಳಗ ಒಡಿಸ್ಸಾ ಫಸ್ಟ್ ಪ್ಲೇಸ್ ಐತಿ
ನಿಮ್ ಫೇವ್ರೇಟ್ ಗೋವಾ 2ನೇ ಪ್ಲೇಸ್ ಐತಿ ನೋಡಿ. ಫೇವ್ರೇಟ್ ಗೋವಾ 2ನೇ ಪ್ಲೇಸ್ ಐತಿ. ಒಡಿಶಾ 1ನೇ ಪ್ಲೇಸ್. ಮತ್ತ ಕೊನೆಯದಾಗಿ 9ನೇದ ಕರ್ನಾಟಕ ಐತಿ. 9ನೇದ ಗೋವಾನೇ ಫಸ್ಟ್ ಅಲ್ಲಿ ಯಾವತ್ತಿ ಹ್ಯಾಪಿ ಆಗಿರ್ತಾರೆ. ಗೋವಾದ ಇದೇನೈತಿ ಟ್ಯಾಗ್ಲೈನ್ ಏನೈತಿ? 1% ಲ್ಯಾಂಡ್ 90% ಅದು ಲಕ್ಷದೀಪ ಹೋದು. ಹಾಲಿಡೇ ಪರ್ಫೆಕ್ಟ್ ಹಾಲಿಡೇ ಡೆಸ್ಟಿನಿ ಸಿಕ್ಕಿಂ ಅದು. ಬರ್ತೈತೆ ನೋಡ್ರಿ. ಒಳ್ಳೆ ಹಾಲಿಡೇ ಅದು ಗೋವಾ. ಅದು ಲಕ್ಷದೀಪ 99% ಫನ್, 1% Land, ಲಕ್ಷದೀಪ ಅದು. ಹೌದಲ್ಲ? ಲಕ್ಷದೀಪ ಅದು. ಇದು ನಿಮ್ ಫೇವ್ರೇಟ್ ಗೋವಾದ ಅಂದ್ರ ಒಳ್ಳೆ ಡೆಸ್ಟಿನಿ, ಟೂರಿಗೆ ಹೋಗಕ್ ಒಳ್ಳೆ ಡೆಸ್ಟಿನಿ ಅಂತ ಹೇಳಿ ಗೋವಾ ನೋಡಿ. ಆಗಸ್ಟ್ 14 ಆಗಸ್ಟ್ 14 ಗೋವಾ ದಿನ ಏನ? ಮೊದಲು ಯಾವ್ದ್ರಿ ಸೂಚಕದ ಮೊದಲು ಯಾವ್ದೈತಿ ಸರ್? ಒಡಿಶಾ 9ನೇದ ಕರ್ನಾಟಕ 9ನೇ ಸ್ಥಾನದಾಗ ಐತಿ. ಮತ್ತ ಇದ್ರಾಗ ಈ ಈಶಾನ್ಯ ರಾಜ್ಯಗಳಂದ್ರೆ ಅರುಣಾಚಲ್ ಪ್ರದೇಶ ನೋಡಿ. ಅತ್ಯುತ್ತಮ ಅಂತಂದ್ರೆ ಅರುಣಾಚಲ್ ಪ್ರದೇಶ. ಈಶಾನ್ಯ ರಾಜ್ಯಗಳಲ್ಲಿ ಅರುಣಾಚಲ್ ಪ್ರದೇಶ ಬರ್ತೈತಿ. ನೆಕ್ಸ್ಟ್ 1951 ಜನತಾ ಪ್ರತಿನಿಧಿ ಕಾಯ್ದೆ ಸೆಕ್ಷನ್ 126 ಕ್ಲಾಸ್ 1 ಅನ್ವಯ ಏನ್ ಹೇಳ್ತೈತಿ? ಇದು ಕ್ಲಾಸ್ 126 ಕ್ಲಾಸ್ 1 ಏನ್ ಹೇಳ್ತೈತಿ? 126 ಜನಪ್ರತಿನಿಧಿ ಏನ್ ಹೇಳ್ತೈತೆ ಅಂದ್ರ, ಈಗ ಇಲೆಕ್ಷನ್ ಆಗತೈತಲ್ಲ, ಇಲೆಕ್ಷನ್ ಆಗೋಕ್ಕಿಂತ ಮುಂಚೆ 48 ಗಂಟೆ ಮುಂಚೆ ಯಾವುದೇ ಬಹಿರಂಗ ಪ್ರಚಾರ ಮಾಡಬಾರ್ದು ಅಂತ ಹೇಳಿ ಈ ಕ್ಲಾಸ್ ಹೇಳ್ತೈತೆ ನೋಡಿ. 1951 ಜನತಾ ಪ್ರತಿನಿಧಿ ಕಾಯ್ದೆ, ಪೀಪಲ್ ರಿಪ್ರೆಸೆಂಟೇಟಿವ್ ಆಕ್ಟ್ ಬರ್ತೈತೆ ನೋಡ್ರಿ. 1902 ಆಕ್ಟ್ ಬರ್ತಾವಲ್ಲ, 1950 ಮತ್ತು 1951 ಡಿಲಿಮಿಟೇಷನ್ ಆಕ್ಟ್ ಒಳಗೆ ಬರ್ತೈತಿ. 1951 ಡಿಲಿಮಿಟೇಷನ್ 1951 ಆಕ್ಟ್ ಒಳಗೆ ಕಂಡು ಬರ್ತೈತಿ ನೋಡ್ರಿ. ಡಿಲಿಮಿಟೇಷನ್ ಅಂದ್ರೆ ಇಲೆಕ್ಷನ್ ಗಿಂತ ಮುಂಚೆ ಏನಿರ್ತಾವ ನೋಡ್ರಿ, ಅವೆಲ್ಲ 1950 ಕಂಡು ಬರ್ತಾವ. ಇಲೆಕ್ಷನ್ ಗಿಂತ ಮುಂಚೆ ಏನೇನ್ ಮಾಡ್ತೀವಿ ಅಥವಾ ಎಲ್ಲ 1950 ಕಂಡು ಬರ್ತಾವ. 1950ರಲ್ಲಿ ಎಲೆಕ್ಷನ್ ನಂತರ ಮಾಡುವಂತದೆಲ್ಲ 1950ರಲ್ಲಿ. ಈಗ ಇದು ಆ ಕ್ಯಾಂಡಿಡೇಟ್ ನ ಅರ್ಹತೆ ಎದ್ರಾಗ ಬರ್ತೈತಿ? 1950 ಮೊದಲು ಗೊತ್ತಿರ್ಬೇಕಲ್ಲ. ಅರ್ಹತೆ ಗೊತ್ತಿಲ್ಲಾರ್ದ ಮೊದಲ ಇದೇನು ಚುನಾವಣೆ ಮಾಡಿ ಆಮೇಲೆ ನೋಡಲ್ಲ ಅರ್ಹತೆ. ಅರ್ಹತೆ ಮೊದಲು ಗೊತ್ತಿರ್ಬೇಕು. 1950ರಲ್ಲಿ ಇದು ಮಾಡ್ತೀವಿ. ಈ 1951 ಜನತಾ ಪ್ರತಿನಿಧಿ ಕಾಯ್ದೆ 126 ಕ್ಲಾಸ್ 1 ಐತಿ ನೋಡ್ರಿ. ಇದು ಅಂದ್ರೆ 48 ಗಂಟೆ ಮುಂಚೆ ಬಹಿರಂಗ ಪ್ರಚಾರವನ್ನು ನಿಲ್ಲಿಸ್ಬೇಕಂತ ಹೇಳ್ತೇವೆ. 48 ಗಂಟೆ ಮುಂಚೆ ಅದು ಎಲೆಕ್ಷನ್ ಸ್ಟಾರ್ಟ್ ಆದಾಗಿಂದ ಎಲೆಕ್ಷನ್ ಮುಗಿಯೋದ ಮೇಲೆ ಎಂಡಿಂಗ್ ಎಲ್ಲಿ 5 ಗಂಟೆ ಮುಗಿತು ಅಲ್ಲಿಂದ ಅದು ಎಲೆಕ್ಷನ್ ಎಂಡ್ ಆಕೈತಿ ನೋಡ. ಈಗ ಎಂಡ್ ಇಡೋದು ಅಲ್ಲಿಂದ 48 ಗಂಟೆಯಿಂದ ಅದು ಮಾಡ್ಬೋದು. ಅಂದ್ರೆ ಬಹಿರಂಗ ಪ್ರಚಾರ ನಿಮ್ಮ ಮನೆಗೆ ಹೋಗಿ ಎಲ್ಲ ಅವ್ರಿಗೆ ಪಾರ್ಟಿ ಕೊಡಿಸ್ ಮನ್ಯಾಗ ಪಾರ್ಟಿ ಮಾಡ್ಬೋದು, ಹೊರಗೆ ಮಾಡಂಗಿಲ್ಲ ಅಷ್ಟೇ. ಮನ್ಯಾಗ ಕುಂತ ಏನೇನು ಪ್ರಚಾರ ಮಾಡ್ಬೋದು. ಹಿಂಗ ಹೊರಗೆ ಬಹಿರಂಗ ಪ್ರಚಾರ ಇರಲ್ಲ. ಮತ್ತು ಸೋಷಿಯಲ್ ಮೀಡಿಯಾ ಒಳಗೆ ಪ್ರಚಾರ ಮಾಡಂಗಿಲ್ಲ. 48 ಗಂಟೆ ಮುಂಚೆ ಇದು ಮಾಡಂಗಿಲ್ಲ ನೋಡಿ. ಇದು ಎಷ್ಟನೇ ಸೆಕ್ಷನ್ ಒಳಗೆ ಬರ್ತೈತಿ? 126 ಕ್ಲಾಸ್ 1 ಬಿ ಏನು ಮತ್ತೆ 126 ಕ್ಲಾಸ್ 1 ಬಿ ನೋಡ್ರಿ. ಅಂದ್ರೆ ಅದನ್ನ ಸೈಲೆಂಟ್ ಮೌನ ಅವಧಿ ಅಂತ ಕರಿತೀವಿ. ಸೈಲೆಂಟ್ ಪೀರಿಯಡ್ ಅಂತ ಕರಿತೀವಿ. ಅದು 48 ಗಂಟೆ ಇರ್ತೈತಿ ನೋಡ್ರಿ, ಅದನ್ನ ಸೈಲೆಂಟ್ ಪೀರಿಯಡ್ ಅಂತೇಳಿ ಅದನ್ನ ಕರಿತೀವಿ ನೋಡ್ರಿ. ಅಂದ್ರೆ ಇದನ್ನೇನಾದ್ರೂ ಉಲ್ಲಂಘನೆ ಮಾಡಿದ್ರೆ 2 ವರ್ಷ ಜೈಲು ಶಿಕ್ಷೆ ಮತ್ತು ದಂಡ ವಿಧಿಸ್ತಾರ ಅಂತ ನೋಡಿ. ಅವನೇನಾದ್ರೂ ಉಲ್ಲಂಘನೆ ಮಾಡಿದ್ರೆ. ಕೇಂದ್ರ ಚುನಾವಣಾ ಆಯೋಗ ಸ್ಥಾಪನೆ ಆಗುತ್ತೆ 1950 ಜನವರಿ 25 ಜನವರಿ 25 ಈ ವರ್ಷ ಥೀಮ್ ಏನೈತಿ? ಮೈ ನನ್ನ ಹಕ್ಕು ನನ್ನ ಮತ ನನ್ನ ಮತ ನನ್ನ ಮೈ ಇಂಡಿಯಾ ಮೈ ವೋಟ್ ಐತೆ. ಮೈ ಇಂಡಿಯಾ ಮೈ ಇಂಡಿಯಾ ಮೈ ವೋಟ್ ನೋಡ್ರಿ. ಮೈ ಇಂಡಿಯಾ ಮೈ ವೋಟ್ 2026ರ ಥೀಮ್ ಐತಿ. ಇತ್ತೀಚೆಗೆ ICC ಪುರುಷರ T20 ಆತವಲ್ಲ. ಪುರುಷರ T20 ಅಲ್ಲಿ ಯಾರು ನಾವು ಗೆದ್ದಿವಲ್ಲ, ನಾವು T20 ಒಳಗೆ T20 ವರ್ಲ್ಡ್ ಕಪ್ ನಾವು ಗೆದ್ದಿವಿ. ಇದರ ರನ್ನರ್ ಅಪ್ ಯಾರಾದ್ರ? ನ್ಯೂಜಿಲೆಂಡ್ ರನ್ನರ್ ಅಪ್ ಹೋದಲ್ಲ. ಮೊದಲ ಬಾರಿಗೆ ಯಾವಾಗ ಗೆದ್ದಿವಿ ನಾವು? 2007 ಫಸ್ಟ್ 2007 ಸ್ಟಾರ್ಟ್ ಆಗುತ್ತೆ. ಅವಾಗ 2007 ಗೆದ್ದಿವಿ. ಅಲ್ಲಿ ಆತಿಥ್ಯ ಯಾರು ವಹಿಸಿರ್ತಾರೆ 2007ಕ್ಕೆ? ಯಾರ ಅಲ್ಲ, ದಕ್ಷಿಣ ಆಫ್ರಿಕಾ, ಸೌತ್ ಆಫ್ರಿಕಾ ಇರ್ತೈತಿ. ಆತಿಥ್ಯ ಸೌತ್ ಆಫ್ರಿಕಾ ಇರ್ತೈತಿ. ರನ್ನರ್ ಅಪ್ ಯಾರು? ಪಾಕಿಸ್ತಾನ. ಫಸ್ಟ್ ಪಾಕಿಸ್ತಾನಿಗೆ ಹೊಡೆದೇವ್ ನೋಡ್ರಿ ನಾವು. ಫಸ್ಟ್ ವರ್ಲ್ಡ್ ಕಪ್ ದಾಗ ಪಾಕಿಸ್ತಾನ ಹೊಡೆದೇವ್ ನೋಡ್ರಿ. 2007ದಾಗ ವರ್ಲ್ಡ್ ಕಪ್ T20 ವರ್ಲ್ಡ್ ಕಪ್ ಫಸ್ಟ್ 2007ರಾಗ ಸೌತ್ ಆಫ್ರಿಕಾ ಆತಿಥ್ಯದಲ್ಲಿ ನಡೀತೈತಿ. ಈ ಸಲ ಎಷ್ಟು ಟೋಟಲ್ ಎಷ್ಟು T20 ವರ್ಲ್ಡ್ ಕಪ್ ಪಡೆದಿವಿ ನಾವು? 2 ವರ್ಷಕ್ಕೊಮ್ಮೆ ನಡೀತೈತಿ. 2024 ರೋಹಿತ್ ಶರ್ಮಾ 2026 ನಮ್ದು ಐತಿ. 2024 ಕ್ಯಾಪ್ಟನ್ ಯಾರು? ರೋಹಿತ್ ಶರ್ಮಾ. 26ಕ್ಕೆ ಸೂರ್ಯಕುಮಾರ್ ಯಾದವ್ ಕ್ಯಾಪ್ಟನ್ ಆಗಿರ್ತಾರ. ಇಲ್ಲಿ ಅಲ್ಲಿ ಕೊನೆ ಪಂದ್ಯ ಶ್ರೇಷ್ಠ ಪಂದ್ಯ ಶ್ರೇಷ್ಠ ಆಟಗಾರ ಅಂತ ಯಾರಿಗೆ ಕೊಡ್ತಾರ? ಜಸ್ಪ್ರೀತ್ ಬುಮ್ರಾ. ಅದು ಸರಣಿ ಶ್ರೇಷ್ಠ ಫುಲ್ ಸೀರೀಸ್ ಶ್ರೇಷ್ಠ ಅಂತಂದ್ರೆ ಸಂಜು ಸ್ಯಾಮ್ಸನ್ ಕೊಡ್ತಾರ. ಪಂದ್ಯ ಶ್ರೇಷ್ಠ ಅಂತಂದ್ರೆ ಜಸ್ಪ್ರೀತ್ ಬುಮ್ರಾ. ಯಾರು ಹೊಡೆದಾರೋ 2007 ಫೈನಲ್ನಾಗ ಹೈಯೆಸ್ಟ್ ರನ್ ಹೊಡೆದ ಯಾರು? ಧೋನಿ. ICC ಕೋಚ್ ಯಾರು? ಗೌತಮ್ ಗಂಭೀರ್. 97 ಹೊಡಿತಾನೆ.
ಆದ್ರೆ ಇದು 2026 ಈಗ ಏನೇನೋ ರೆಕಾರ್ಡ್ ಮಾಡೈತಿ ಇಂಡಿಯಾ ಅಂದ್ರ 0 ವಿಕೆಟ್ ಇದ್ದ 92 ರನ್, ಪವರ್ ಪ್ಲೇದಾಗ 0 ವಿಕೆಟ್ ಇದ್ದು 92 ರನ್ ಹೊಡೆದಂತ ಮೊದಲ ದೇಶ ನೋಡಿ. ಹೌದಾ, ಮೊನ್ನೆ ಹೊಡೆದಾರ ಮೊನ್ನೆ ಇದು ಪವರ್ ಪ್ಲೇದಾಗ 92 ರನ್ ಹೊಡೆದಾರ ಅಂತ ನೋಡಿ. ಹಾ, ಪವರ್ ಪ್ಲೇದಾಗ 92 ರನ್ ಅಂದ್ರೆ 0 ವಿಕೆಟ್ ಒಂದೇ ವಿಕೆಟ್ ಇರ್ಲಾರ್ದನ ಪವರ್ ಪ್ಲೇದಾಗ 92 ರನ್ ಹೊಡೆದ. ಇದೊಂದು ದಾಖಲೆ ಯಾರು ಮಾಡಿಲ್ಲ ಇನ್ನೂವರೆಗೂ. ಅತಿ ಹೆಚ್ಚು ವಿಕೆಟ್ ಪಡೆದವ್ರು ಯಾರು? ಬೂಮ್ರಾ. ಅತಿ ಹೆಚ್ಚು ರನ್ ಹೊಡೆದವ್ರು ಸಾಯಿದ್ ಫಾದಾ ಅಂತ ನೋಡ್ರಿ. ಸಾಯಿದ್ ಫಾದಾ ಅಂತ ಏನೋ ಅದ ನೋಡ, ಪಾಕಿಸ್ತಾನದವ. ಸಾಯಿದ್ ಜಾದಾ ಫಾದಾ ಅಲ್ಲ, ಸಾಯಿದ್ ಜಾದಾ ಅವರು ಅತ್ಯಂತ ಹೆಚ್ಚು ರನ್ ಹೊಡೆದ. ಈ ಸ್ಪೋರ್ಟ್ಸ್ ನೆನ್ಪಿಟ್ಕೋಬೇಕ, ಸ್ಪೋರ್ಟ್ಸ್ ಮೇಲೆ ಕ್ವಶನ್ ಆಗ್ತಾವ. ಆದ್ರೆ ವಿಂಟರ್ ಇವು ಗೇಮ್ಸ್ ಅದಾವ ನೋಡ್ರಿ, ಯಾವ ಖೇಲೋ ಇಂಡಿಯಾ ಗೇಮ್ಸ್. ಈ ಖೇಲೋ ಇಂಡಿಯಾ ಗೇಮ್ಸ್ ಕಂಟಿನ್ಯೂ 2 ಎಕ್ಸಾಮ್ ಆಗಿದ್ದು, 2 ಎಕ್ಸಾಮ್ದಾಗ ಒಂದೊಂದು ಕ್ವಶನ್ ಕೇಳೋದು. ಖೇಲೋ ಎಷ್ಟು ಬರ್ತಾವ ಖೇಲೋ ಇಂಡಿಯಾ ಟೋಟಲ್? 5 ಬರ್ತಾವ. ಒಂದು ಯೂತ್ ಗೇಮ್ ಅಂದ, ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ ಅಂದ, ಖೇಲೋ ಇಂಡಿಯಾ ಬೀಚ್ ಗೇಮ್ ಅಂದ, ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ ಅನ್ನ ಯೂನಿವರ್ಸಿಟಿ ಆತಲ್ಲ ಮತ್ತೆ ಬುಡಕಟ್ಟು ಫಸ್ಟ್ ಅವ್ರದ್ದು ಎಲ್ಲಿ ನಡೆದೈತಿ ಟ್ರೈಬ್ ಗೇಮ್? ಛತ್ತೀಸ್ಗಢದಲ್ಲಿ. ಯಾರು ಫಸ್ಟ್? ಕರ್ನಾಟಕ. ಎರಡನೇದ ಮತ್ತೆ ಒಡಿಶಾ. ಎರಡನೇದು ಒಡಿಶಾ ಐತಿ ನೋಡ್ರಿ, ಕರ್ನಾಟಕ ಒಡಿಶಾ. ಈ ಟ್ರೈಬ್ಸ್ ಗೇಮ್ಸ್ ಪ್ರಥಮ ಯಾವ ರೀತಿ ಇತ್ತೀಚೆಗೆ ಛತ್ತೀಸ್ಗಢದ ನಡೆದೈತಿ ನೋಡ್ರಿ. ಇನ್ನು ಖೇಲೋ ಇಂಡಿಯಾ ಯಾವ್ದು ಬರ್ತೈತಿ? ಖೇಲೋ ಇಂಡಿಯಾ ವಿಂಟರ್ ಗೇಮ್ ಕ್ವಶನ್ ಕೇಳಿದ್ರಲ್ಲ ಮೊನ್ನೆ, ಮಾಸ್ಕಾಟು ಕೇಳದ. ಶೈನ್ ಅಂತ ಬರ್ತೈತೆ, ಶಾನ್ ಅಂತ ಬರ್ತೈತೆ. ಅದ್ರ ಸ್ನೋ ಲಿಯೋಪಾರ್ಡ್ ಅಂತ ಬರ್ತೈತೆ, ಸ್ನೋ ಲಿಯೋಪಾರ್ಡ್. ಶಾನ್ ಅಂತ ಎಲ್ಲಿ ನಡೆದೈತಿ ಖೇಲೋ ಇಂಡಿಯಾ ವಿಂಟರ್ ಗೇಮ್? ಅಲ್ಲಿ ಜಮ್ಮು ಕಾಶ್ಮೀರ, ಲಡಾಖ. ಎಲ್ಲಿ ಲಡಾಖ್ದಾಗ? ಎರಡು ಕಡೆ ನಡೆದ, ಗುಲ್ಬರ್ಗ್ ಮತ್ತು ಲಡಾಖ್ ಮತ್ತು ಗುಲ್ಬರ್ಗ ಅಲ್ಲ, ಲಡಾಖ್ ಮತ್ತು ಗುಲ್ಬರ್ಗ್ ನೋಡ್ರಿ. ನಾವು ಒನ್ ಡೇ ಯಾವಾಗ ಗೆದ್ದೀವಿ ನಾವು? 1983 ಎಷ್ಟು ಓವರ್ ಇದ್ದು ಅವಾಗ? ಆಮೇಲೆ 50 ಓವರ್ದಾಗ ಒಂದ್ ಗೆದ್ದೀವಿ. ಧೋನಿ ಅಲ್ಲಿ ಯಾರ ಕಪಿಲ್ ದೇವ್ ಅದಲ್ಲ, ಕಪಿಲ್ ದೇವ್ ಕ್ಯಾಪ್ಟನ್ಸಿ ಒಳಗ, ಇಲ್ಲಿ ಧೋನಿ ಕ್ಯಾಪ್ಟನ್ಸಿ ಒಳಗ 2 ಇದನ್ನ ಗೆದ್ದೀವಿ. ಅಲ್ಲಿ ವೆಸ್ಟ್ ಇಂಡೀಸ್ ರನ್ನರ್ ಇಲ್ಲಿ ಶ್ರೀಲಂಕಾ ರನ್ನರ್. ಅಲ್ಲಿ ವೆಸ್ಟ್ ಇಂಡೀಸ್ ರನ್ನರ್ ಅಪ್ 2011 ಶ್ರೀಲಂಕಾ. ಮಹಿಳೆಯರು ಏಕದಿನ ಟ್ರೋಫಿ ಗೆದ್ದಾರ ಹೌದಲ್ಲ? ನಾನೇ ಗೆದ್ದಾರ. ಯಾವಾಗ ಗೆದ್ದಾರ? 23 ಮೊನ್ನೆ 25 ಅದಕ್ಕೆ ರನ್ನರ್ ಅಪ್ ಯಾರಲ್ಲಿ? ಸೌತ್ ಆಫ್ರಿಕಾ. ಎಲ್ಲಿ ನಡೆಯುತ್ತದ? ಸೌತ್ ಆಫ್ರಿಕಾ. ಎಲ್ಲಿ ನಡೆದೈತ್ರಿ? ನಮ್ದು ನಡೆದೈತಿ T20. ನಮ್ ಬಾಯ್ಸ್ T20 ಇಂಡಿಯಾದಾಗ ನಡೆದೈತಿ. ಶ್ರೀಲಂಕಾ ಇಂಡಿಯಾ ಇಂಡಿಯಾ ಶ್ರೀಲಂಕಾ ಹೌದಲ್ಲ? ಮ್ಯಾಚ್ ಮಾತ್ರ ಗುಜರಾತ್. ಹೈಬ್ರಿಡ್ ಮಾದರಿ. ಫೈನಲ್ ಮ್ಯಾಚ್ ಗುಜರಾತ್ದಾಗ ನಡೆದೈತಿ. ಅಂದ್ರೆ ಶ್ರೀಲಂಕಾದ ಯಾರು ನಡೆಸಿದ್ರೆ ಪಾಕಿಸ್ತಾನ ಇಂಡಿಯಾದಾಗ ಬಂದು ಆಡಲ್ಲ ಅಂತ ಅಂದಿದ್ದಕ್ಕೆ ಶ್ರೀಲಂಕಾದಾಗ ಅವರೆಲ್ಲ ಎಲ್ಲಾ ಮ್ಯಾಚಸ್ಗಳು ಶ್ರೀಲಂಕಾದಾಗ ಆಡ್ಯಾರ. ಕಡೆ ಹೋಗ್ಬಿಟ್ಟಾರ ಅವ್ರು, ಬರ್ಲೇ ಇಲ್ಲ ಮುಂದೆ. ಇಲ್ಲಿ ನೋಡ್ರಿ, ದೇಶದ ಮೊದಲ ರಿಂಗ್ ಮೆಟ್ರೋ ಎಲ್ಲಿ ಆರಂಭ ಮಾಡೈತಿ? ದೆಹಲಿ ಹೌದಲ್ಲ? ದೇಶದ ಮೊದಲ ರಿಂಗ್ ಮೆಟ್ರೋ ಅಂದ್ರೆ ಸುತ್ತ ಹಾಕಿ ಬಂದು ಅಲ್ಲೇ ಬರ್ತದೆ, ಅಲ್ಲೇ ವಾಪಸ್ ಬಂದು ಅಲ್ಲೇ ರಿಂಗ್ ಮೆಟ್ರೋ. ಅಲ್ಲೇ ರಿಂಗ್ ಮೆಟ್ರೋ ಹೊಸದಾಗಿ ಇತ್ತೀಚೆಗೆ ದೆಹಲಿ ಒಳಗೆ ಮಾಡ್ಯಾರ ನೋಡ್ರಿ. ಅಂದ್ರ ಮಜ್ಲಿಸ್ ಪಾರ್ಕ್ ನಿಂದ ಬಾಬರ್ಪುರ್ ಅಂತ ನೋಡ್ರಿ. ಮಜ್ಲಿಸ್ ಪಾರ್ಕ್ ನಿಂದ ಬಾಬರ್ಪುರ್, ಮಜ್ಲಿಸ್ ಪಾರ್ಕ್ ಮೋಜಾಪುರ ಬಾಬರ್ಪುರ್ ಅಂತ. ಇತ್ತೀಚೆಗೆ ಒಂದು ರೆಕಾರ್ಡ್ ಮಾಡೈತೆ ನೋಡ್ರಿ, ಒಂದು ಕಂಪನಿ 50 ಮಿಲಿಯನ್ ಟನ್ ಕಬ್ಬಿಣ ಉತ್ಪಾದಿಸಿದ ಮೊದಲ ಗಣಿಗಾರಿಕೆ. ಯಾವ್ದದು? 50 ಮಿಲಿಯನ್ ಟನ್, ಒಂದು ವರ್ಷದಾಗ 50 ಮಿಲಿಯನ್ ಟನ್ ಕಬ್ಬಿಣ ಉತ್ಪಾದಿಸಿದ ಗಣಿಗಾರಿಕೆಯಾಗಿ ಇತ್ತೀಚೆಗೆ ಒಂದು ರೆಕಾರ್ಡ್ ಆಗೈತಿ. ಯಾವ್ದ? NMDC ಅಂತ ನೋಡ್ರಿ. NMDC ಅಂತಂದ್ರೆ ಏನು? ನ್ಯಾಷನಲ್ ಮಿನರಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತೇಳಿ NMDC ಐತಿ ನೋಡ್ರಿ. ಹೆಡ್ ಕ್ವಾರ್ಟರ್ ಎಲ್ಲಿ ಐತಿ ಇದ್ರದ? ಹೈದರಾಬಾದ್ ನೋಡ್ರಿ. ಹೈದರಾಬಾದ್ ಹೆಡ್ ಕ್ವಾರ್ಟರ್ ಐತಿ NMDC. ಇತ್ತೀಚೆಗೆ ಒಂದು ವರ್ಷದಾಗ 50 ಮಿಲಿಯನ್ ಟನ್ ಇದನ್ನು ಇದು ಮಾಡೈತಿ ನೋಡ್ರಿ. ಏನು ಕಬ್ಬಿಣವನ್ನು ಉತ್ಪಾದನೆ ಮಾಡೋದು ಪ್ರಥಮ ಸ್ಥಾನ ಪಡೆದೈತಿ. ಎರಡನೇ ಅತಿ ದೊಡ್ಡ ದೂರ ಸಂಪರ್ಕ ಕಂಪನಿ ಯಾವ್ದು? ಏರ್ಟೆಲ್. ವರ್ಲ್ಡ್ ಒಳಗ ಮತ್ತಿದು ವರ್ಲ್ಡ್ ಒಳಗೆ ಜಿಯೋನ ಐತಿ. ಫಸ್ಟ್ ಸೆಕೆಂಡ್ ಏರ್ಟೆಲ್ ಐತಿ ವರ್ಲ್ಡ್ ಒಳಗ ಸೆಕೆಂಡ್ ಏರ್ಟೆಲ್ ಐತಿ. ಫಸ್ಟ್ ಅಂದ್ರೆ ಚೈನೀಸ್ ಯಾವ್ದೋ ಐತಿ ನೋಡ್ರಿ, ಚೈನಾದವ್ರದ್ದು ಯಾವ್ದೋ ಐತ ನಮಗೆ. ವರ್ಲ್ಡ್ ಒಳಗ ಸೆಕೆಂಡ್ ಅತ್ಯಂತ ಹೆಚ್ಚು ಚಂದಾದಾರರು ಹೊಂದಿದ ಕಂಪನಿ ಅಂತಂದ್ರೆ ಏರ್ಟೆಲ್ ನೋಡ್ರಿ. ಏರ್ಟೆಲ್ ಅತ್ಯಂತ ಹೆಚ್ಚು 65 ಕೋಟಿ ಚಂದಾದಾರನ್ನು ಹೊಂದೈತಿ ನೋಡ್ರಿ. 65 ಕೋಟಿ ಚಂದಾದಾರನ್ನು ಏರ್ಟೆಲ್. ಇತ್ತೀಚೆಗೆ NCERTಗೆ ಡೀಮ್ಡ್ ವಿಶ್ವವಿದ್ಯಾಲಯ ಮಾನ್ಯತೆ ಕೊಟ್ಟಾರ ನೋಡ್ರಿ. ಡೀಮ್ಡ್ ವಿಶ್ವವಿದ್ಯಾಲಯ ಅಂತಂದ್ರೆ ಡೀಮ್ಡ್ ಕೊಟ್ರೆ ಏನ್ ಯೂಸಸ್ ಅಂದ್ರೆ UGC ಅಂಡರ್ ಬಂದ್ಬಿಡ್ತಾವ.
UGC ಅಂಡರ್ ಬಂದ್ಬಿಟ್ರೆ ಎಲ್ಲ ಧನ ಸಹಾಯ ಬಹಳಷ್ಟು ಬರ್ತಾವ ಗೌರ್ಮೆಂಟ್. ಹೌದಲ್ಲ? UGC ಯಾವಾಗ ಸ್ಥಾಪನೆ ಆಗುತ್ತೆ? UGC ಯಾವಾಗ ಸ್ಥಾಪನೆ ಆಗುತ್ತೆ? 1953 ಏನ 56 LIC ಏನೋ ಹಂಗಂದ್ರೆ 53 LIC ಅದು ಹಂಗಂದ್ರೆ ಈ UGC 1953. ಈ UGC ಅಂದ್ರೆ UGC ಸ್ಥಾನಮಾನ ಪಡಿತೈತ್ರಿ. ಡೀಮ್ಡ್ ವಿಶ್ವವಿದ್ಯಾಲಯ ಕೊಟ್ರ UGC ಸ್ಥಾನಮಾನ ಕೊಟ್ಟಿರ್ತೈತಿ. NCERT ಅಂತಂದ್ರೆ ಏನ? NCERT ಫುಲ್ ಫಾರ್ಮ್ ಏನು? ನ್ಯಾಷನಲ್ ಕೌನ್ಸಿಲ್ ಆಫ್ ಎಜುಕೇಶನ್ ರಿಸರ್ಚ್ ಅಂಡ್ ಟ್ರೈನಿಂಗ್ ಅಂತ ಬರ್ತೈತಲ್ಲ, ನ್ಯಾಷನಲ್ ಎಜುಕೇಶನ್ ಫಾರ್ ರಿಸರ್ಚ್ ಅಂಡ್ ಟ್ರೈನಿಂಗ್ ಅಂತ ಬರ್ತೈತೆ ನೋಡ್ರಿ. NCERT ಇತ್ತೀಚೆಗೆ ಡೀಮ್ಡ್ ಸ್ಥಾನಮಾನವನ್ನು ಪಡ್ಕೊಂಡೈತೆ ನೋಡ್ರಿ. ಡೀಮ್ಡ್ ವಿಶ್ವವಿದ್ಯಾಲಯ ಸ್ಥಾನಮಾನ ಹೆಡ್ ಕ್ವಾರ್ಟರ್ ಎಲ್ಲ ಐತೆ NCERT ಇದು. ಡೆಲ್ಲಿ ಒಳಗೆ ಹೆಡ್ ಕ್ವಾರ್ಟರ್ ಕಂಡು ಬರ್ತೈತೆ ನೋಡಿ. ಇತ್ತೀಚೆಗೆ ನಾವು ನರೇಂದ್ರ ಮೋದಿ ಸಾಹೇಬರು ಅತಿ ಹೆಚ್ಚು ಆಳ್ವಿಕೆ ಅಂದ್ರೆ ಅತಿ ಹೆಚ್ಚು ಇದರಲ್ಲಿ ಶಾಸನ ಅದು ಏನಂತೀವಿ ಅಧಿಕಾರದಲ್ಲಿ ಅತಿ ಹೆಚ್ಚು ಅಧಿಕಾರವನ್ನು ವಹಿಸಿಕೊಂಡ ಪ್ರಧಾನಿ ಅನ್ಬೋದು ಅಥವಾ ಶಾಸಕನು ಅನ್ಬೋದು. ಸಿಎಂ ಆಗಿ ಈ ಕಡೆ ಪ್ರಧಾನಿಯಾಗಿ ಎಲ್ಲ ಸೇರಿ ಅತಿ ಹೆಚ್ಚು ಅಧಿಕಾರದಲ್ಲಿರೋದಂದ್ರೆ ಪ್ರಧಾನಿ ನೋಡ್ರಿ. ಅತಿ ಹೆಚ್ಚು ಅಧಿಕಾರದ ಎಷ್ಟು ವರ್ಷ? 2931. ಈಗ ಜಾಸ್ತಿ ಆಗ್ಯಾವ ಮತ್ತೆ 2931 ಇವ ಇಷ್ಟು ಅಧಿಕಾರ ವಹಿಸಿ ಅತ್ಯಂತ ದೀರ್ಘಾವಧಿ ಪ್ರಧಾನಿ. ಈಗ ನೋಡ ಪ್ರಧಾನಿದ ಇನ್ನೊಂದು ರೆಕಾರ್ಡ್ ಏನಾಗೈತೆ ಗೊತ್ತೇನ? ಇವತ್ತೇ ಆಗಿರ್ಬೇಕು. ಸಿಎಂ ಆಗಿ ಇವತ್ತಿಂದ ಒಂದ್ ರೆಕಾರ್ಡ್ ಏನಂತಂದ್ರ ಚುನಾಯಿತ PM ಆಗಿ ಅತ್ಯಂತ ದೀರ್ಘಾವಧಿವರೆಗೆ ಚುನಾಯಿತ PM ನೋಡ್ರಿ ನರೇಂದ್ರ ಮೋದಿ ಅವರು. 4399 ದಿನ 4399 ಒಂದ್ ಕಡಿಮೆ 4400 ಅಂತ ನೆನ್ಬಿಡುವ. ಒಂದ್ ಕಡಿಮೆ 4400 ಒಂದ್ ಲೆಸ್ ಮಾಡ್ಬಿಡೋದು 4400 ನೋಡ್ರಿ. ಇದು ಮೋದಿ ಅವರು ರೆಕಾರ್ಡ್ ಮಾಡಿರೋದು ಚುನಾಯಿತ ಅತ್ಯಂತ ದೀರ್ಘಾವಧಿ ಪ್ರಧಾನಿ. ಮತ್ತೆ 5 ವರ್ಷ ಮತ್ತೆ ಜವಾಹರ್ಲಾಲ್ ನೆಹರು 5 ವರ್ಷ ಚುನಾಯಿತರಾಗಿರಲ್ಲ. ಅವ್ರಿಗೆ ಆಯ್ಕೆ ಮಾಡಿರ್ತಾರಲ್ಲ, ಚುನಾಯಿತ ಮಾಡಿರಲ್ಲ, ಆಯ್ಕೆ ಮಾಡಿರ್ತಾರ. ಅದಕ್ಕೆ ಅವ್ರದ್ದು 5 ವರ್ಷ ಹೆಚ್ಚಿನ ಅವ್ರು 17 ವರ್ಷ ಏನೋ ಮಾಡ್ಯಾರ ಅವ್ರು. ಅವ್ ಸಾತ್ಮ್ಯಾಗ ಅಟ್ಟೆ ಬಿಟ್ಟಾನ ನಮ್ಮ ಅದಕ್ಕೆ ನಾವು ಸಾತಾನ ಬಿಟ್ಟಾನ. 8391 ಪ್ರಧಾನಿ ದತ್ತಂದ್ರ ಎಷ್ಟು 4399 ಹೌದಲ್ಲ? 4399 ಪ್ರಧಾನಿ ದತ್ತಂದ್ರ 4399. ಹಂಗ 4400 ಅಂತ ಅನ್ಬಿಟ್ಟು ಕ್ಲಾಸ್ ಆಗ್ಬಿಡ್ತೈತಿ ಎಕ್ಸಾಮ್ ದಾಗ. ಅದ್ರಾಗ ಒಂದು ಮೈನಸ್ ಮಾಡ್ಬಿಡು. ನೆಕ್ಸ್ಟ್ ನೋಡ್ರಿ, ಲೋಕಸಭೆಗೆ ಮಹಿಳಾ ಮೀಸಲಾತಿ ಅದು ರದ್ದು ಮಾಡಿರೋದಲ್ಲ. ಇತ್ತೀಚೆಗೆ ಲೋಕಸಭೆಯಲ್ಲಿ ಮಹಿಳಾ ಮೀಸಲಾತಿ ಅದು ಪಾಸ್ ಆಗಿಲ್ಲ ನೋಡ್ರಿ. ಮಹಿಳಾ ಮೀಸಲಾತಿ ರದ್ದು ಮಾಡ್ಯಾರ ಇತ್ತೀಚೆಗೆ. ದುಃಖ ಪಡೋ ವಿಷಯನ ಎಷ್ಟು 52 ಮತದಿಂದ ಸೋತರು. ಎಷ್ಟು ಮತದಿಂದ ಸೋತೈತೇನಪ್ಪ? ಗಂಗಾ ನದಿ ನೀರು ಸ್ನಾನಕ್ಕೆ ಯೋಗ್ಯ ಅಂತೇಳಿ ಕೇಂದ್ರ ಸರ್ಕಾರ ಘೋಷಣೆ ಮಾಡಿ. ಗಂಗಾ ನದಿಯ ನೀರು ಸ್ನಾನ ಮಾಡಕ್ಕ ಭಾಳ ಚಲೋ ಐತೆ ಅಂತೇಳಿ ಘೋಷಣೆ ಮಾಡೈತೆ ನೋಡ್ರಿ. ಆದ ಕೇಂದ್ರ ಸರ್ಕಾರ ಘೋಷಣೆ ಮಾಡಿತ್ತು. ಅಂದ್ರೆ ಇದರಲ್ಲಿ ಕರಗಿದ ಆಮ್ಲದ ಮಟ್ಟ ಅತ್ಯಂತ ಕಡಿಮೆ ಪ್ರಮಾಣದ ಮಾನದಂಡವನ್ನು ಹೊಂದೈತೆ. ಅಂದ್ರೆ ಕರಗಿದ ಆಮ್ಲದ ಮಟ್ಟ ಕಡಿಮೆ ಐತಿ. ಗಂಗಾ ನದಿ ಒಂದು ಯೋಗ್ಯವಾದ ಸ್ನಾನಕ್ಕೆ ನೀರು ಅಂತ ಹೇಳಿದ್ವು. ನಮಾಮಿ ಗಂಗಾ ಯಾವಾಗ ಬರ್ತೈತಿ? 2014. ನಮಾಮಿ ಗಂಗಾ 2014 ಬರ್ತೈತಿ ನೋಡಿ. ಇತ್ತೀಚೆಗೆ 300 ಬೆಟ್ಟಿಂಗ್ ಆ್ಯಪ್ಗಳನ್ನು ಬ್ಯಾನ್ ಮಾಡ್ಯಾರ. ಇತ್ತೀಚೆಗೆ 300 ಬೆಟ್ಟಿಂಗ್ ಆ್ಯಪ್, ಜೂಜ್ ಆ್ಯಪ್ಗಳು, ವೆಬ್ಸೈಟ್ಗಳು ಇವೆಲ್ಲ ಇತ್ತೀಚೆಗೆ ಬ್ಯಾನ್ ಮಾಡ್ಯಾರ. ಮತ್ತೆ ಇತ್ತೀಚೆಗೆ ಏನ್ ಮಾಡ್ಯಾರ ಅಂದ್ರೆ ಒಂದು OTP ವ್ಯವಸ್ಥೆಯನ್ನು ಬದಲೀಕರಣ ಮಾಡ್ಬೇಕಂತ ಮಾಡ್ಯಾರ. OTP ಈಗ ಯಾವ್ದಾದ್ರು ನೀವು ಏನಾದ್ರು ಲಾಗಿನ್ ಆದ್ರೂ OTP ಕೇಳ್ತಾರ. ಅದು ನಮ್ದು ಪ್ರೈವೇಸಿಯನ್ನು ಕದ್ಕೋತೈತೆ ಅಂತೇಳಿ, ನಮ್ದು ಅದು ರೈಟ್ ಟು ಪ್ರೈವೇಸಿ ಐತಲ್ರಿ, ಮೂಲಭೂತ ಹಕ್ಕು ಐತಲ್ಲ, ಅದು ನಮ್ದು ಪ್ರೈವೇಸಿಯನ್ನು ಕೆತ್ಕೊಳತೈತೆ ಅಂತೇಳಿ OTP ಈಗ ಯಾವ್ದಾದ್ರು ಕೇಳಿದ್ರು OTP ಬ್ಯಾನ್ ಮಾಡ್ಬೇಕಂತೇಳಿ ಇತ್ತೀಚೆಗೆ ಇದು ಮಾಡ್ಯಾರ ನೋಡ್ರಿ. OTP ಬದಲಾಗಿ ಏನಾಗ್ಬೇಕಂದ್ರ ಸೈಲೆಂಟ್ ಅಥೆಂಟಿಕೇಶನ್ ಮೆಷಿನಿಸಮ್ ಅಂತೇಳಿ ತಂದಾರಂತ ನೋಡ್ರಿ. ಶ್ಯಾಮ್ ಅಂತೇಳಿ, ಶ್ಯಾಮ್ ಸೈಲೆಂಟ್ ಅಥೆಂಟಿಕೇಶನ್ ಮೆಷಿನಿಸಮ್ ಅಂತೇಳಿ, ಮೆಕ್ಯಾನಿಸಮ್ ಅಥವಾ ಮೆಕ್ಯಾನಿಸಮ್ ಅಂತೇಳಿ ಇತ್ತೀಚೆಗೆ ತಂದಾರ ನೋಡ್ರಿ. ಶ್ಯಾಮ್ OTP ಬದಲಾಗಿ ಶ್ಯಾಮ್ ತಂದಾರ ನೋಡಪ್ಪ. OTP ಬದಲಾಗಿ ಶ್ಯಾಮ್ ತಂದಾರ. ಕೆಲವೊಂದು ಪ್ರಯಾಗಗಳು ಕಂಡು ಬರ್ತಾವಲ್ಲ ಇಲ್ಲಿ. ವಿಷ್ಣು ಪ್ರಯಾಗ ಯಾವ್ಯಾವ ನದಿಗಳು ಸೇರಿ ಆಗ್ತಾವ? ವಿಷ್ಣು ಪ್ರಯಾಗ, ಅಲ್ಕಾನಂದ ಮತ್ತು ವಿಷ್ಣು ಧೌಲಿಗಂಗಾ ಮತ್ತು ಸೇರಿದ ವಿಷ್ಣು ಪ್ರಯಾಗ. ನೆಕ್ಸ್ಟ್ ಕರ್ಣ ಪ್ರಯಾಗ, ಪಿಂಡಾರಿ ಕರ್ಣ ಪ್ರಯಾಗ. ಅಲ್ಕಾನಂದಾಗ ಪಿಂಡಾರಿ ಸೇರ್ತೈತೆ. ರುದ್ರ ಪ್ರಯಾಗ, ನಂದ ಪ್ರಯಾಗ, ರುದ್ರ ಪ್ರಯಾಗ, ಮಂದಾಕಿನಿ ನದಿ, ಮಂದಾಕಿನಿ. ನೆಕ್ಸ್ಟ್ ದೇವ ಪ್ರಯಾಗ, ಇಷ್ಟು ಹೇಳಿ ಮುಗಿಸೋಣ. ಥ್ಯಾಂಕ್ ಯು. ಡಿಸ್ಕಸ್ ಮಾಡೋದು ಇಷ್ಟ ಆಗ್ತಿದ್ದಾರೆ.